ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ, ಪೂಜ್ಯ ಮೂಲ ಗುರು ಪಾದ, ಮಂತ್ರ ಮೂಲ ಗುರು ವಾಕ್ಯ, ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪಾದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬೆ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ, ಕೈವಲ್ಯ ಅಂದ್ರೆ ಮುಕ್ತಿ, ಮೋಕ್ಷ, ಪದ್ಧತಿ ಅಂದ್ರೆ ದಾರಿ. ಈ ಒಂದು ಕೈವಲ್ಯ ಮುಕ್ತಿಯ ಮಾರ್ಗಕ್ಕೆ ನಮ್ಮನ್ನು ನಿಜಗುಣರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಮುಕ್ತಿಯನ್ನು ಪಡ್ಕೊಳ್ಬೇಕು, ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಮೋಕ್ಷದ ಅಪೇಕ್ಷೆ ಇದ್ದಂಥವರು ಈ ದಾರಿಗೆ ಬರುವಂಥದ್ದು. ಅದಕ್ಕೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ 5 ಸ್ಥಳಗಳನ್ನು ಇಟ್ಟಿದ್ದಾರೆ. ಶಿವಕಾರುಣ್ಯ ಸ್ಥಳ ಆಗಿರ್ಬೋದು, ಜೀವ ಸಂಬೋಧನ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ. ಇವುಗಳನ್ನು ಮಾಡಿಕೊಂಡು ನಾವು ಜ್ಞಾನಕ್ಕೆ ಹೋಗುವಂಥದ್ದು. ಇಲ್ಲಿ ಶಿವನ ಒಂದು ಕೃಪೆಯನ್ನು ಪಡ್ಕೊಳ್ಳುವಂಥದ್ದು. ಶಿಷ್ಯನಾದಂಥ ತನಗೆ ಬಂದಂಥ ದುಃಖಗಳನ್ನು ಹೇಳ್ಕೊಳ್ತಾ ಇದ್ದಾನೆ ಪರಮಾತ್ಮನ ಮುಂದೆ. ಎಲ್ಲ ಹೇಳ್ತಾ ಇದ್ದಾನೆ. ದುಃಖಗಳಪ್ಪ, ನನಗೆ ಹಿಂಗಾಯಿತು, ಕಷ್ಟ ಆಯಿತು, ತಾಯಿ ಗರ್ಭ ಅನ್ನುವಂಥದ್ದು ಕಷ್ಟ ಆಯಿತು, ಹಲವಾರು ಶರೀರಗಳನ್ನು ತೊಟ್ಕೊಂಡು ಬಂದಿದ್ದೀನಿ, ಅದು ಕಷ್ಟ ಆಯಿತು. ಸುಖ ಅನ್ನುವಂಥದ್ದು ಒಂದು ಚೂರು ಹುಡುಕಾಡಿದ್ರೆ ನನಗೆ ಸುಖ ಅಂತ ಅನ್ನಿಸ್ತಾ ಇಲ್ಲ. ನನಗೆ ಸಾಕು, ಇನ್ನು ಜನನ ಮರಣ ಅನ್ನುವಂಥದ್ದು ಸಾಕು, ಇಂಥ ವೇಷಗಳು ನನಗೆ ಸಾಕು, ಇಂಥ ನಾಟಕ ನನಗೆ ಸಾಕಪ್ಪ, ಇನ್ನು ನನ್ನ ಸ್ವಸ್ವರೂಪ ಸ್ಥಿತಿಯಲ್ಲಿ ನಾನು ಇರಬೇಕು, ನಿನ್ನ ಕೃಪೆ ಆಗಲಿಪ್ಪ ಅಂತ ಪರಮಾತ್ಮಗನ್ನು ಕೇಳ್ಕೊಳ್ತಾ ಇದ್ದಾನೆ ಶಿಷ್ಯ. ಎಲ್ಲವನ್ನ ಹೇಳ್ದ, ಆದರೂ ಪರಮಾತ್ಮ ಏನೂ ಹೇಳಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾನಲ್ಲ. ಆವಾಗ ಎಲ್ಲ ರೀತಿಯಿಂದ ಹೇಳ್ತಾನೆ, ನನ್ನ ಬಲ್ಲಿ ನಿನ್ನ ಬಲ್ಲಿ ಸುಗುಣಗಳು ಇದ್ರ, ಸದ್ಗುಣಗಳು ಇದ್ರ, ನೀನು ಈ ಥರ ಇದ್ರ, ಆ ಥರ ಇದ್ರೆ ನಾನು ಕೃಪೆ ಮಾಡ್ತಿದ್ದೆ. ನಿನ್ನ ಬಲ್ಲಿ ಯಾವ ಗುಣಗಳು, ಒಳ್ಳೆ ಗುಣಗಳಿಲ್ಲ, ನಾನು ಹೆಂಗೆ ಕೃಪೆ ಮಾಡಲಿ ಅಂತ ನೀನು ಅಂದ್ರೆ ನಿನ್ನ ಬಲ್ಲಿ ನಾನು ಹೇಳ್ತೀನಿ, ನಿನ್ನ ಬಲ್ಲಿ ಯಾವ ಸುಗುಣ ಅದಾವಪ್ಪ ನಾನು ಕೇಳ್ತೀನಿ ಅನ್ನುವಂಥ ಶಿಷ್ಯ ತನ್ನ ಮನಸ್ಸಿನಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ಕೂಡ ನಿನ್ನಲ್ಲಿ ಜಾಣತನವಿಲ್ಲ, ನಾನು ಸರ್ವಜ್ಞ ಮೂರ್ತಿಯಾಗಿದ್ದೀನಿ ಅಂದರೆ ಎಲ್ಲಕ್ಕೂ ಬಲ್ಲವನಾಗಿದ್ದೀನಿ ಅಂತ ನೀನು ಅನ್ಬೋದು. ನಿನ್ನ ಬಳಿ ಜಾಣತನನೇ ಇಲ್ಲ, ನಾನು ಸರ್ವಜ್ಞ ಮೂರ್ತಿಯಾಗಿದ್ದೀನಿ, ಅದಕ್ಕೆ ಎಲ್ಲ ಬಲ್ಲವನಾಗಿದ್ದೀನಿ ನಾನು ಅಂತ ನೀನು ಅಂದ್ರೆ ನಾನು ಹೇಳಕತ್ತೀನಿ, ನಿನ್ನಲ್ಲಿ ಆದರೂ ಕೂಡ ಯಾವ ಬಲ್ಲತನ ಐತೆ? ನಿನ್ನಲ್ಲಿ ಕೂಡ ಯಾವ ಬಲ್ಲತನವೂ ಇಲ್ಲ, ಯಾವ ಜಾಣತನವೂ ನಿನ್ನ ಬಲ್ಲಿನೂ ಇಲ್ಲ. ಜಾಣ ಅಂತಾರೆ ನಿನಗೆ, ನಾ ಹೇಳಕತ್ತೀನಿ ನೋಡಿ ನೀನು ಏನೇನು ಮಾಡಿದಿ ನಮಗೆ ಅಂತ. ಅದಕ್ಕೆ 24ನೇ ಪದದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಕೂಡೆ ನೇಮಿಸಿದೆ ಹಿತವು ಅಹಿತವೆಂಬೆರಡನ್ನು ನೋಡು, ನಿನ್ನೊಳಾವ ಬಲ್ಲಿತನ ಬಿಹುದು ಅಭವ. ನೋಡ್ರಿ, ಕೂಡೆ ನೋಡ್ರಿ, ಇಲ್ಲಿ ಭಾಳಷ್ಟದ್ದು ಕೂಡೆ ನೇಮಿಸಿದ್ರೆ ಕೂಡಿಸಿಯೇ ಕಟ್ಟಡಗಳನ್ನು ಮಾಡಿದೆ ನೀನು. ಪರಮಾತ್ಮ ಯೋಗ್ಯ ಅಯೋಗ್ಯ, ಹಿತ ಅಹಿತ, ಸುಖ ದುಃಖ, ಪ್ರೇಮ ಅಪ್ರೇಮ, ಇವೆಲ್ಲವುಗಳನ್ನು ಕೂಡಿಸಿ 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 ನೀವೊಂದು ಶಾಸನ ಮಾಡಿದಿ, ಆ ಕಟ್ಟಳೆಗಳನ್ನು ಮಾಡಿದಿ ನೀನು. ಮತ್ತು ನಿನಗೆ ಜಾಣ ಅಂತ ಹೆಂಗೆ ನಾನು ನಾವು ಯೋಗ್ಯ ಅಂತ ಕೊಟ್ಟು ಅಲ್ಲಿ ಅಯೋಗ್ಯ ಅಂತ ಮಾಡಿದಿ. ಹಲವಾರು ರೀತಿಯಿಂದ ಈ ರೀತಿ ಮಾಡಿದ್ದೀನಿ ನೀನು ಅಂತಂದಾಗ, ಮತ್ತು ನಾನು ನೀನು ಜಾಣ ಅಂತ ನಾನು ಹೆಂಗೆ ಹೇಳಂದಿ. ಹಿಂದಿನ ವಿಚಾರದಲ್ಲಿ ಕೂಡ ಹೇಳಿದರು, ಯಾಕಂದ್ರೆ ಯೌವನ ಜೋಡಿಸಿದಿ, ಯೌವನ ಕೊಟ್ಟು ನೀವು ಸುಮ್ಮ ಬಿಟ್ಟೇನ. ಯೌವನದ ಜೊತೆಗೆ ಏನು ಮಾಡಿದೆ, ಮುಪ್ಪನ್ನು ಜೋಡಿಸ್ಬಿಟ್ಟು. ಹೌದಪ್ಪ, ಮುಪ್ಪು ಇರಲಿಲ್ಲ ಅಂದರೆ ಯೌವನದಲ್ಲೇ ಇರ್ಬೋದಾಗಿತ್ತು, ನೀನು ಅದ್ರ ಜೊತೆ ಏನು ಮಾಡಿದೆ, ಮುಪ್ಪು ಮಾಡಿದೆ. ಚಲೋದು ಕೊಟ್ಟಂಗೆ ಮಾಡಿದೆ, ಮತ್ತು ಕಸ್ಕೊಂಡಂಗೆ ಮಾಡಾಕತ್ತಿದೆ. ಮತ್ತೇನು ಕೊಟ್ಟು, ಭೋಗ ಕೊಟ್ಟು, ಭೋಗದ ಜೊತೆ ಏನು ಕೊಟ್ಟು, ರೋಗ ಕೊಟ್ಟಿದೆ. ವಿದ್ಯೆ ಕೊಟ್ಟು, ವಿದ್ಯೆ ಜೊತೆಗೆ ದರಿದ್ರತೆ ಕೊಟ್ಟು,
ಹೇಳ್ತಾರೆ. ಸಂಪತ್ತು ಕೊಟ್ಟಿದೆ, ಸಂಪತ್ತು ಜೊತೆ ಏನು ಲೋಭತ್ವ ಭಾವವನ್ನು ಇಟ್ಟಿದೆ. ಲೋಭತ್ವ ಭಾವ ಅದ್ರ ಜೊತೆ ಜೋಡಿಸಿಬಿಟ್ಟಿದೆ. ಮತ್ತು ನಿನಗೆ ಜಾಣ ಅಂತ ನಾನು ಹೆಂಗೆ ಅನ್ಲಿ ಹೇಳ? ನೀ ಜಾಣನ? ಅದಕ್ಕೆ ಈ ರೀತಿಯಾಗಿ ಜೋಡಿಸಿಬಿಟ್ಟಿದಪ್ಪ ಅಂತ ಕೇಳ್ತಾ ಇದ್ದಾನೆ. ಮತ್ತೇನು ಹೇಳ್ತಾರೆ ಅವರು, ಈಗ ಇನ್ನು ಸಂತೋಷ, ಧನದ ಅಪೇಕ್ಷೆ, ಕ್ಷಮೆ ನೋಡ್ರಿ, ಸ್ತ್ರೀಯರ ವಿನೋದ, ಜೀವನ ಮರಣ, ವೈರಾಗ್ಯ, ಬಿಟ್ಟಿರದ ಜ್ಞಾನ, ಗರ್ವ, ಇವೆಲ್ಲವನ್ನು ಒಂದಕ್ಕೊಂದು ಜೋಡಿಸಿಬಿಟ್ಟಿದ್ದೀನಿ ನೀನು. ಅದಕ್ಕೆ 2ನೇ ನುಡಿಯಲ್ಲಿ ಹೇಳ್ತಾರೆ, ಪರಿತೋಷವನ್ನು, ವಿತ್ತದಳಿಯಾಸೆಯನ್ನು, ಪರತರ ಕ್ಷಮೆಯನ್ನು, ನಿರೆಯರ ವಿಲಾಸವನ್ನು, ಕರಸೊಗಸುವ ಜೀವನವನ್ನು, ಮರಣವನ್ನು, ವಿರತಿಯ ನಗಲದ ಅರಿವನ್ನು, ಗರ್ವವನ್ನು. ನೋಡ್ರಿ, ಪರಿತೋಷ ಅಂದರೆ ಬಹು ಸಂತೋಷವನ್ನು ಕೊಟ್ಟು, ಅದ್ರ ಜೊತೆ ಏನು ಮಾಡಿದ್ದೀನಿ ನೀನು ನೋಡ್ರಿ. ಯಾಕಂದ್ರೆ ವಿತ್ತದಳಿ ಆಸೆ ಅನ್ನೋದು, ವಿತ್ತದಳಿ ಆಸೆ ಏನು ಅಂದರೆ ಧನದ ಮೇಲೆ ಇರುವಂಥ ಆಸೆ, ಸ್ವಲ್ಪ ಆಸೆಯನ್ನು ಕೊಟ್ಟು ಅಲ್ಲಿ. ಯಾಕಂತಂದ್ರೆ ಅದ್ರ ಜೊತೆ ಸಂತೋಷವನ್ನು ಕೊಟ್ಟಿದ್ದು ಇಲ್ಲ ಅಂತಿಲ್ಲ. ಪರಮಾತ್ಮ ನೀನು ಹೆಂಗೆ ಮಾಡಿದೆ ಹೇಳ್ತೀನಿ ಕೇಳು, ನೀನು ಹೆಂಗೆ ಮಾಡಿದೆ ನಮಗಂತ. ಬಹು ಸಂತೋಷವನ್ನು ಕೊಟ್ಟಿದ್ದು, ಅದ್ರ ಜೊತೆ ಏನು ಮಾಡಿದೆ ಒಂದು ಸ್ವಲ್ಪ ರೊಕ್ಕದ ಮೇಲೆ ಆಸೆ, ಧನದ ದ್ರವ್ಯದ ಮೇಲೆ ಆಸೆಯನ್ನು ಜೋಡಿಸಿಬಿಟ್ಟಿದೆ ಅದ್ರ ಜೊತೆ. ಮತ್ತು ಏನು ಮಾಡಿದೆಪ್ಪ, ಪರತರ ಅಂತಂದ್ರೆ ಶ್ರೇಷ್ಠವಾದಂಥದ್ದು. ಕ್ಷಮೆಯನ್ನು ಅಂದ್ರೆ ಭಾಳ ಶ್ರೇಷ್ಠವಾದಂಥ ಒಂದು ಕ್ಷಮೆ, ಅದು ಮನೋನಿಗ್ರಹವನ್ನು ಕೊಟ್ಟಿರ್ತಿದೆ. ಮನೋನಿಗ್ರಹವನ್ನು ಕೊಟ್ಟಿದೆ. ಅದ್ರ ಜೊತೆ ಏನು ಮಾಡಿದ್ದೀನಿ ನೀನು, ಅದನ್ನು ಮಾಡ್ಕೊಳ್ಳೋಂಥ ಅವಕಾಶ ಐತೆ. ಮನೋನಿಗ್ರಹ ಮಾಡ್ಕೊಳ್ಳುವಂಥ ಒಂದು ತಾಕತ್ತು ಕೊಟ್ಟಿದೆ, ಆ ಶಕ್ತಿ ಕೊಟ್ಟಿದ್ದಿಲ್ಲ ಅಂತಿಲ್ಲ. ಆದರೆ ಅದ್ರ ಜೊತೆ ಏನು ಜೋಡಿಸಿದ್ದೀನಿ ನೀನು, ಸೌಂದರ್ಯದಿಂದ ಕೂಡಿದಂಥ ಒಂದು ಸ್ತ್ರೀಯನ್ನು ಮಾಡಿದೆ. 2 ರೀತಿಯಿಂದ ತೊಗೊಳ್ಬೇಕು, ಸ್ತ್ರೀಗೆ ಗಂಡು, ಗಂಡಿಗೆ ಹೆಣ್ಣು. ಈ ರೀತಿ ಸ್ತ್ರೀಯರ ವಿನೋದವನ್ನು ಇಟ್ಟಿದೆ, ಮುಂದೆ ಆಸೆ ಇಟ್ಟಿದೆ. ಅಲ್ಲಿ ಏನು ಕೊಟ್ಟಿದ್ದೀನಿ ನೀನು, ಅದ್ರ ಜೊತೆ ಮನೋನಿಗ್ರಹವನ್ನು ಕೊಟ್ಟಿದೆ. ಅಷ್ಟೇ ಬಿಡಲಿಲ್ಲ ನೀನು, ಅಷ್ಟೇ ಬಿಡಬೇಕಾಗಿತ್ತು, ಇದನ್ನೇ ಜೋಡಿಸಿಬಿಟ್ಟಿದೆ. ಅದ್ರ ಜೊತೆ ಏನು ಸೇರಿಸಿದೆ, ಸ್ತ್ರೀಯರ ಒಂದು ಸೌಂದರ್ಯದ ವಿನೋದವನ್ನು ಇಟ್ಟಿದೆ ಮುಂದೆ. ಮತ್ತು ಅತಿ ಸುಖಕರವಾದ ಜೀವನವನ್ನು ಕೊಟ್ಟಿದ್ದೀನಿ ನೀನು, ಭಾಳ. ಯಾಕಂತಂದ್ರೆ ಅತಿ ಸುಖಕರವಾಗಿರುವಂಥದ್ದು, ಕರಸೊಗಸುವ ಜೀವನವನ್ನು ಅಂತ ಹೇಳ್ತಾರೆ ಅವರು. ಅಂಥ ಜೀವನವನ್ನು ಕೊಟ್ಟಿದ್ದೆಲ್ಲ ನೀನು ಅಷ್ಟೇ ಬಿಟ್ಟು ಏನು ಹೇಳು, ಕೊನೆವರೆಗೂ ನಾನು ಭಾಳ ಅತಿ ಸುಖದಿಂದ ಇರೋಕ್ಕೆ ಸಾಧ್ಯ ಅದೇನು ಹೇಳು? ಇಲ್ಲಲ್ಲ. ಅದ್ರ ಜೊತೆ ಏನು ಭಾಳಷ್ಟು ಇಟ್ಟಿದೆ. ಆದರೆ ಕೊನೆಗೆ ನಮ್ಗೆ ಎಷ್ಟೇ ಸಂತೋಷದಿಂದ ನಾವು ಜೀವನ ಮಾಡ್ತೀವಿ ಅಂತಂದ್ರೆ ಮರಣದ ದುಃಖ ಅಂತೂ ಇದ್ದೇ ಇರ್ತದೆ ಪ್ರತಿಯೊಬ್ಬನಿಗೆ. ಎಂಥ ಶ್ರೀಮಂತದನಪ್ಪ, ಭಾಳಷ್ಟು ವೈಭೋಗದ ಜೀವನ ಇಲ್ಲಿ ಮಾಡ್ತಾ ಇದ್ದಾನಂದ್ರೂ ಕೂಡ ಆತಗೆ ಮರಣದ ದುಃಖ, ರೋಗದ ದುಃಖ ಅಂತೂ ಇದ್ದೇ ಇರ್ತದೆ. ಹಾಗಾಗಿ ನಮ್ಗೆ ಅತಿ ಸುಖಕರವಾದ ಜೀವನವನ್ನು ಕೊಟ್ಟಿದ್ದೀನಿ ನೀನು, ಭಾಳಷ್ಟು ಸುಖಕರವಾದಂಥ. ಅಷ್ಟೇ ಬಿಟ್ಟು ಏನು, ಅದ್ರ ಜೊತೆ ಮರಣ ಅನ್ನುವಂಥ ದುಃಖವನ್ನು ಜೋಡಿಸಿಬಿಟ್ಟಿದಿ. ಹಿಂಗೆ ಇರಂಗಿಲ್ಲ, ನೀನು ಮುಂದೆ ಹೋಗೋವನೇ, ಬಿಟ್ಟು ಹೋಗೋದೇ ಇಲ್ಲಿಂದ, ಯಾವುದು ತೊಗೊಂಡು ಹೋಗಂಗಿಲ್ಲ. ಆದರೆ ಅತಿ ಸುಖಕರ ಜೀವನ ಅನ್ನಿಸ್ತದೇನೆ ಇದೆಲ್ಲ ನೆನಪಿಗೆ ಬಂದಾಗ. ಅಲ್ಲಿ ದುಃಖನೇ ಆಗ್ತದೆ, ಬಿಟ್ಟು ಹೋಗ್ತೀನಲ್ಲ, ಇನ್ನು ಆಯುಷ್ಯ ಮುಗಿಲಿಕ್ಕೆ ಬಂತು, ಇನ್ನು ಮುಂದೆ ಎಷ್ಟು ದಿವಸ ಇರತ್ತ ನಾನು ಅನ್ನುವಂಥ ಭಾವ ಬಂದು ಅಲ್ಲಿ ಮರಣದ ದುಃಖ ಅಲ್ಲಿ ಜೋಡಿಸಿಬಿಟ್ಟಿದ್ದೀನಿ. ಮತ್ತು ವೈರಾಗ್ಯವನ್ನು ಮಾಡಿಕೊಂಡು ಅದು ಜ್ಞಾನವನ್ನು ಕೊಟ್ಟಿದ್ದೀವಿ. ವೈರಾಗ್ಯ ಮಾಡಿಕೊಂಡು ನಾವು ಅದ್ರ ಮೇಲೆಲ್ಲ ವಿಷಯಾದಿಗಳ ಮೇಲೆ ವೈರಾಗ್ಯ ಭಾವ ಮಾಡಿಕೊಂಡು ಅದರ ಜ್ಞಾನವನ್ನು ಕೊಟ್ಟಿದೆ. ಮತ್ತು ಅಷ್ಟೇ ಬಿಡಬೇಕಾಗಿತ್ತು. ಅದ್ರ ಮೇಲೆ ಏನಿಟ್ಟಿದೆ, ಅಹಂಕಾರವನ್ನು ಜೋಡಿಸಿಬಿಟ್ಟಿದೆ, ಅಂದ್ರೆ ಗರ್ವವನ್ನು ಜೋಡಿಸಿಬಿಟ್ಟಿದೆ. ಮತ್ತು ನಾನು ಅನ್ನುವಂಥ ಗರ್ವ ಬಂತಂದ್ರೆ ಜ್ಞಾನ ಎಲ್ಲಿ ಅಳವಡುತ್ತದೆ? ಎಲ್ಲ ಕೊಡೋದು ಕೊಟ್ಟಿದೆ, ಅದ್ರ ಜೊತೆ ಇಂಥವನ್ನು ಸೇರಿಸಿಬಿಟ್ಟಿದೆ ನೋಡು. ಜ್ಞಾನ ಆಗಬೇಕಾದ್ರೆ ಅಹಂಕಾರ ಅನ್ನುವಂಥದ್ದು ಇರಬಾರ್ದು, ಗರ್ವ ಅನ್ನುವಂಥದ್ದು ಎಳ್ಳು ಕೂಡ ಇರಬಾರ್ದು. ಅದಕ್ಕೆ ನಾನಲ್ಲೋ ಶಿವ ನಾನಲ್ಲೋ, ನಾ ಹೋಗದೆ ಶಿವ ತಾನಾಗಲ್ಲ. ನಾನಲ್ಲೋ ಶಿವ, ಯಾಕಂದ್ರೆ ನಾನು ಅಂದಾಗ ಶಿವ ಆಗಂಗಿಲ್ಲ. ನಾನು ಹೋಗದೆ ಶಿವ ತಾನಾಗಲ್ಲ. ಯಾವಾಗ ಶಿವ ತಾನಾಗ್ತಾನೆ ಅಂದರೆ ನಾನು ಅನ್ನುವಂಥದ್ದು ಅಳಿಬೇಕು, ಸಂಪೂರ್ಣ ಅಳಿಬೇಕು. ಅದಕ್ಕೆ ಮಹಾತ್ಮರ ಹೇಳ್ತಾಳೆ,
6 ಮಂದಿ ಅಕ್ಕ ತಂಗಿಯರೆನ್ನನಗೂಡಂದ್ಯೋಳು ಮಂದಿ ಅವರೆಲ್ಲ ಒಳೆಯ ದಾಟಿದರು ಅಂಬಿಗಾರಣ್ಣ ಎನ್ನೊಬ್ಬಳ ಒಳೆಯ ದಾಟಿಸೋ ಅಂಬಿಗಾರಣ್ಣ. ಎಷ್ಟು ಮಹಾತ್ಮರು ಎಂಥ ಒಂದು ಪದಗಳನ್ನು ಕಟ್ಟಿಬಿಟ್ರು ನೋಡ್ರಿ, ತತ್ವ ಪದಗಳನ್ನು. 6 ಮಂದಿ ಅಕ್ಕ ತಂಗಿಯರೆನ್ನನಗೂಡಂದ್ಯೋಳು ಮಂದಿ. 6 ಮಂದಿ ಅಕ್ಕ ತಂಗಿಯರು ಯಾರು? ಅರಿಷಡ್ ವರ್ಗಗಳು. ಅವೆಲ್ಲ ಬಿಟ್ಬಿಟ್ಟಿದ್ದೀನಿ, ಹೋಗಿದಾವು. ಆದ್ರೆ ಎನ್ನೊಬ್ಬಳು ನಾನು ಅನ್ನುವಂಥವ್ನು ಹೋಗವಲ್ಲ, ನಾನು ಇವನ್ನೇನು ಮಾಡಲಿ ನಾನು. ಎಷ್ಟು ಅದ್ಭುತವಾಗಿ ಅದಕ್ಕೆ ಹೇಳ್ತಾರೆ, ಅವರೆಲ್ಲ ಒಳೆಯ ದಾಟಿದರು ಅಂಬಿಗಾರಣ್ಣ. ಅವ್ರನ್ನ ಒಳೆ ದಾಟಿ ಬಿಟ್ಟಿದ್ದಾರ. ಆದ್ರೆ ನಾನು ಅನ್ನೋದು ಕುಂತು ಬಿಟ್ಟದಲ್ಲಪ್ಪ, ಹೆಂಗದಿದೆ? ನನ್ನೊಬ್ಬಳನ್ನ ಒಳೆಯ ದಾಟಿಸೋ ಅದು ನಾನು ಅನ್ನೋದು ಹೋಗೋವಲ್ದು ನನ್ನಲ್ಲಿ. ನಾನನ್ನುವಂಥ ಗರ್ವ ಹೋಗ್ತಾ ಇಲ್ಲ, ನಾನನ್ನುವಂಥ ಅಹಂಕಾರ ಹೋಗ್ತಾ ಇಲ್ಲ. ಅದು ಹೋಗದೆ ಇದ್ದಾಗ ಶಿವ ತಾನಾಗಂಗಿಲ್ಲ. ಹೆಂಗೆ ಮಾಡೋದು? ಅದಕ್ಕೆ ಇಲ್ಲಿ ಹೇಳ್ತಾರೆ, ನೀನು ಹೌದಪ್ಪ ವೈರಾಗ್ಯ ಸಹಿತವಾದಂಥ ಜ್ಞಾನವನ್ನು ಕೊಟ್ಟಿದ್ದು ಇಲ್ಲ ಅನ್ನಂಗಿಲ್ಲ. ಅದ್ರ ಜೊತೆ ಏನು ಮಾಡಿದೆ ನೀನು? ಗರ್ವವನ್ನು ಜೋಡಿಸಿಬಿಟ್ಟಿದೆ. ಅಹಂಕಾರ ಇರೋವರೆಗೂ ಯಾವ ಜನ್ಮಕ್ಕೂ ಜ್ಞಾನ ಆಗಂಗಿಲ್ಲ, ಶಿವ ಆಗಕ್ಕೆ ಸಾಧ್ಯ ಇಲ್ಲ. ನಾನು ಅನ್ನುವಂಥದ್ದು ಸಂಪೂರ್ಣ ಅಳಿಬೇಕಲ್ಲಿ. ಅಹಂಕಾರ ಸಂಪೂರ್ಣ ಹೋಗ್ಬೇಕು, ಗರ್ವ ಹೋಗಬೇಕು, ಸಂಪೂರ್ಣ ಹೋಗ್ಬೇಕದು. ಅದಕ್ಕೆ ಹೇಳ್ತಾರೆ ಅವರು, ಈ ರೀತಿ ಗರ್ವವನ್ನು ಇಟ್ಟಿದೆ ಅಂದಮೇಲೆ ನಿನ್ನಲ್ಲಿ ಯಾವ ಒಂದು ಜಾಣತನ ಐತಪ್ಪ, ಹೀಗೆಲ್ಲ ಜೋಡಿಸಿ ಬಿಟ್ಟಿದೆ. ನಾನು ಹೆಂಗನ್ಲಿ? ನಿನ್ನಲ್ಲಿ ಕೂಡ ಯಾವ ಜಾಣತನ ಇಲ್ಲಪ್ಪ ಅಂತ ಇಲ್ಲಿ ಹೇಳತ್ತಾನೆ ಶಿಷ್ಯ ಪರಮಾತ್ಮಗೆ ಹೇಳಕತ್ತಾನೆ. 3ನೇ ನುಡಿಯಲ್ಲಿ ಹೇಳ್ತಾರೆ, ಮತ್ತೇನೇನು ಕೊಟ್ಟಿದ್ದೀನಿ ನೀನು? ಮನುಜತ್ವವನ್ನು ಮುಕ್ತಿಯ ಒಲವಿಲ್ಲದಿಹುದನು, ತನುದಂಡನೆಯನ್ನು ಚಿತ್ತದಳು ಕಾಮವನು, ಮುನಿವರ್ತನೆಯನ್ನು ಲೋಕದ ರಂಜನೆಯನ್ನು, ಪಾವನ ಶಂಭುಲಿಂಗವಾದೆನ್ನನು ಸಂಸ್ಕೃತಿಯನ್ನು. ನೋಡ್ರಿ ಹೆಂಗೆ ಜೋಡಿಸಿಬಿಟ್ಟಿಯಪ್ಪ. ನೋಡ್ರಿ ಇವೆಲ್ಲ ನಾವು ಸುಮ್ಮನೆ ಕೂತ್ಕೊಂಡಾಗ ನಮ್ಗೆ ಅರ್ಥ ತಿಳಿತದೇನ್ರಿ? ನಾವು ಗುರುವಾಕ್ಯ ಕೇಳಿಲ್ಲ ಅಂದ್ರೆ ಇವು ನಮ್ಗೆ ಅರ್ಥ ಆಗ್ತದೇನು? ಯಾಕಂದ್ರೆ ಇದು ವೇದಾಂತ, ಇದು ವೇದದ ಅಂತ್ಯದ ಭಾಗ. ಇದು ವೇದಾಂತ. ವೇದಾಂತ ಅಂದ್ರೇನು? ವೇದದ ಅಂತ್ಯದ ಭಾಗ. ಇದು ನಿಗಮ ಭಾಗ, ಇದು ಜ್ಞಾನದ ಭಾಗ. ಇದು ಭಾಳಷ್ಟು ಶ್ರೇಷ್ಠ. ಈಗ ಒಬ್ಬ ಮನುಷ್ಯನಿಗೆ ಈ ಎಲ್ಲಕ್ಕಿಂತಂದ್ರೆ ಈ ತಲೆ ಭಾಳ ಶ್ರೇಷ್ಠ ನೋಡ್ರಿ. ತಲೆ ಹೌದಿಲ್ಲ? ಎಲ್ಲಕ್ಕಿಂತ ಈ ತಲೆ ಭಾಳ ಶ್ರೇಷ್ಠ ಅಲ್ಲ ಮನುಷ್ಯನಿಗೆ. ಅದ್ರಂಗೆ ಇದು ನಿಗಮದ ಭಾಗ. ಹೆಡ್ ತಲೆ ಭಾಗ ಇದ್ದಂಗೆ ಭಾಳ ಶ್ರೇಷ್ಠವಾದಂಥದ್ದು ಇದು. ಕೊನೆಗೆ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕಾದ್ರೆ ಈ ಜ್ಞಾನಕ್ಕೆ ಬರಬೇಕು, ನಾವು ಮೇಲ್ಮಟ್ಟಕ್ಕೆ ಬರಬೇಕು. ಅದಕ್ಕೆ ಎಷ್ಟು ಅದ್ಭುತವಾದಂಥ ವಿಚಾರ ಹೇಳ್ತಾರೆ. ಮತ್ತು ಈ ನಾವು ಪುರಾಣಗಳನ್ನು ನಂಬಬಹುದು ಬಿಡ್ಬೋದು, ಆದರೆ ಇದು ಶಾಸ್ತ್ರ ಹೆಂಗೈತೆ ಅಂದ್ರೆ ನಮ್ಮ ಪುರಾಣ ಇದು. ನಮ್ಗೆ ಅನುಭವಕ್ಕೆ ಬರೋಂಥ ವಿಚಾರನೇ ಅದಾವೆ ಇದರಲ್ಲಿ. ಯಾವ ನಮ್ಮ ಅನಾನುಭವಕ್ಕೆ ಬರುವಂಥ ವಿಚಾರ ಬರದೇ ಇರುವಂಥ, ಯಾಕಂದರೆ ನಮ್ಮ ಅನಾನುಭವಕ್ಕೆ ಇರುವಂಥ ವಿಚಾರಗಳು ಯಾವುದೂ ಇಲ್ಲಿಲ್ಲ. ನಮ್ಮೆಲ್ಲ ಅನುಭವಕ್ಕೆ ಬರೋಂಥ ವಿಚಾರಗಳೇ ಇದ್ರಾಗ ತುಂಬಿರುವಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಏನು ಹೇಳ್ತಾರೆ? ಮನುಜತ್ವವನ್ನು ಕೊಟ್ಟಿಯಪ್ಪ. ಏನೇನು ಮಾಡಿದೆ ಹೇಳ್ತೀನಿ ಕೇಳು. ನಾನು ನಿನ್ನ ಬಳಿ ಯಾವ ಜಾಣತನ ಅದು ಹೇಳು. ಹೌದು, ಮನುಷ್ಯ ಅಂತಂತ ಪಾಪ ಕರುಣೆಯಿಂದ ಮನುಷ್ಯನ ಮಾಡಿದಪ್ಪ, ನನಗೆ ಖುಷಿ ಐತಿ, ಇಲ್ಲ ಅಂತಿಲ್ಲ. ಈ ಶ್ರೇಷ್ಠವಾದಂಥ ಮನುಷ್ಯನ ಜನ್ಮ ಎಲ್ಲ ಕೊಟ್ಟಿದೆ. ಮತ್ತದು ಏನು ಹೇಳಿ ಇಟ್ಟಿದೆ ನೀನು? ನರ ಜನ್ಮದಿಂದ ಇಹದೋಳು ಮಿಗಿಲುಂಟೆ ಅಂತ ಹೇಳಿಬಿಟ್ಟಿದೆ. ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳಿದೆ, ಅದು ಗೊತ್ತು. ಯಾಕೆ ಎಲ್ಲಕ್ಕಿಂತ ಪ್ರಾಣಿ ಪಕ್ಷಿ ಎಲ್ಲ ದೇವತೆಗಳಿಗಿಂತಲೂ ಈ ಮಾನವ ಶರೀರ ಬಹಳ ಶ್ರೇಷ್ಠ ಅದ. ಯಾಕೆ? ಇಂಥ ಮುಕ್ತಿಯನ್ನು ಪಡ್ಕೊಳ್ಬೇಕಾದಂಥದ್ದು ಮಾನವನ ಶರೀರದಲ್ಲಿ ಮಾತ್ರನೇ ಸಾಧ್ಯ ಅದ, ಇಲ್ಲಾಂದರೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಎಂಥ ಒಂದು ದೇವತೆಗಳು ಶರೀರ ಬಂದರೂ ಕೂಡ ಇದನ್ನು ಪಡ್ಕೊಳಕ್ಕೆ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ಇಂಥ ಒಂದು ಶರೀರವನ್ನು ಕೊಟ್ಟಿದ್ದು, ಭಾಳ ಅದ್ಭುತವಾದಂಥ ಶರೀರವನ್ನು ಕೊಟ್ಟಿದ್ದು. ಆ ಶರೀರವನ್ನು ಕೊಟ್ಟ ಮೇಲೆ ನೀ ಏನು ಮಾಡಿದೆ? ಮತ್ತು ಅದ್ರ ಜೊತೆ ಮುಕ್ತಿಯನ್ನು ಪಡ್ಕೊಳ್ಬೇಕನ್ನುವಂಥ ಒಲವನ್ನೇ ಕೊಡಲಿಲ್ಲ ನೀನು. ಎಲ್ಲರಿಗೆ ಕೊಟ್ಟಿದ್ದೇನೆ ನೀನು. ಈಗ ಮನುಷ್ಯನ ಶರೀರ ಕೊಟ್ಟ ಮೇಲೆ ಮೋಕ್ಷನ ಹೊಂದಬೇಕನ್ನುವಂಥ ಒಂದು ಇಚ್ಛೆಯನ್ನು ಕೊಡಬೇಕಾಗಿತ್ತು ಎಲ್ಲರಿಗೆ. ಅದನ್ನು ಇದು ಇಚ್ಛೆ ಅದ್ರ ಜೊತೆ ಎಷ್ಟೆಷ್ಟು ನೀನು ಕೂಡಿಸಿಬಿಟ್ಟಿದೆ ಅದ್ರ ಜೊತೆ. 1 2 ಈ ಮುಕ್ತಿಯನ್ನು ಪಡ್ಕೊಳ್ಬೇಕನ್ನುವಂಥದ್ದು ಇದು ಸಾಮಾನ್ಯ ಜನರಿಗೆ ಮುಕ್ತಿಯ ಒಲವನ್ನು ಬರಬೇಕಾದ್ರೆ ಒಂದು ಜನ್ಮದ ಹೋರಾಟ ಅಲ್ಲ ಇದು.
ಇವತ್ತು ನಾವು ಬಂದು ಕುಂತು ಕೇಳಕತ್ತೀವಿ ಅಂದ್ರೆ ಒಂದು ಜನ್ಮದ ಹೋರಾಟ ಅಲ್ಲ ಇದು. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ನಾವೆಲ್ಲೋ ಆಕೆ ಅಲ್ಲಿ ಕುಂತು ಕೇಳಕತ್ತಾಳೆ, ನಾವು ಇಲ್ಲಿ ಕುಂತು ಕೇಳಕತ್ತೀವಿ ಅಂತ ಹೇಳ್ಕೆ ನಾವು ಹೆಂಗೆ ಬೇಕಂಗೆ ಕೇಳುವಂಥದ್ದಲ್ಲ ಇದು, ಪದೇ ಪದೇ ಸಿಗುವಂಥದ್ದಲ್ಲ ಇದು. ಏನೋ ನಮ್ಮ ಹಿಂದಿನ ಒಂದು ಪುಣ್ಯದ ಫಲ ಇವಾಗ ನಮಗಿಂಥ ವಾಕ್ಯಗಳು ಸಿಗ್ತಾ ಇದ್ದಾವ. ಇಂಥ ಈ ರೀತಿ ನಡ್ಕೊಂಡು ಹೋದಾಗ ಅಂಥ ನಿಜವಾದ ಆನಂದ, ಈ ಜನನ ಮರಣ ರಹಿತವನ್ನಾಗಿ ಮಾಡ್ಕೊಳ್ಳುವಂಥದ್ದು ಇದು ಅವಕಾಶ ನಮಗೆ ಸಿಕ್ಕದಂತ ನಾವೆಲ್ಲರೂ ತಿಳ್ಕೊಳ್ಬೇಕು. ಯಾಕಂದರೆ ಪದೇ ಪದೇ ಸಿಗುವಂಥದ್ದಲ್ಲ ಇದು. ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ದೀವಿನ ಈ ಅವಕಾಶ ಸಿಕ್ಕಂಥದ್ದು. ಇದು ತಪ್ಪಿತಂದ್ರೆ ಮತ್ತೆ ಯಾವ ಜನ್ಮಕ್ಕೆ ಹೋಗ್ತದೆ ಗೊತ್ತಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ಗಾಳಿ ಬೀಸಿದಾಗ ತೂರಿಕೊಳ್ಳಿರೋ ಅಂತ ಹೇಳ್ತಾರಲ್ಲ. ಗಾಳಿ ನಮ್ಮ ಆದಿನಲ್ಲ. ಗಾಳಿ ಯಾವಾಗ ಬೀಸ್ತದೆ ಅವಾಗ ರಾಶಿ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ ಮುಂಜಾನೆ ಗಾಳಿ ಬೀಸಕತ್ತಿದ್ರಿ ಮತ್ತು ಸಂಜೆಗೆ ಬಂದಾಗ ಸಂಜೆಗೆ ಬರಲಿ, ಸಂಜೆಗೆ ಬಾರಪ್ಪ, ಸಂಜೆ ಕಡೆ ಗಾಳಿ ಬೀಸು, ನಾ ರಾಶಿ ಮಾಡ್ಕೊತೀನಿ ಅಂದ್ರೆ ಬರ್ತದೆ ಅನ್ನೋದು ಇಲ್ಲ. ಅದು ಯಾವಾಗ ಗಾಳಿ ಬೀಸ್ತದೆ ಅವಾಗ ರಾಶಿ ಮಾಡ್ಕೊಂಡು ಕಡೆಕಾಗಿ ಬಿಡ್ಬೇಕು. ಆ ರಾಶಿ ಕುಂತು ತಿನ್ನಂಗೆ ವರ್ಷಗಟ್ಟಲೆ ಕುಂತು ತಿಂತೀವಪ್ಪ. ಈ ರಾಶಿ ಹೆಂಗದ? ಗುರುನಾಥನ ರಾಶಿ ಜನ್ಮ ಜನ್ಮಾಂತರ ತಿನ್ಕೊಂತ ಹೋಗಿಬಿಡೋದ, ಮುಗೀತು. ಮತ್ತೆ ರಾಶಿ ಮಾಡ್ಬೇಕು ಅನ್ನೋದು ಏನಿಲ್ಲಿದು. ಇಷ್ಟು ಅದ್ಭುತ ವಿಚಾರ ನೋಡ್ರಿ. ಇಲ್ಲ ರೀ, ಈ ರಾಶಿ ಮಾಡ್ಕೊಂಡು ಇದೊಂದು ವರ್ಷ ಗುರುಗಳು ಹೇಳಕತ್ತಾರ ಸಿಕ್ಕಿಬಿಟ್ಟದ, ಮತ್ತು ಒಂದು ವರ್ಷ ತಿಂದ ಮತ್ತು ಇನ್ನೊಂದು ಮುಂದಿನ ವರ್ಷ ರಾಶಿ ಮಾಡ ಯಾವಾಗ? ಅದಕ್ಕಂದ್ರೆ ಲೌಕಿಕದಾಗ ನಾವು ಊಟಕ್ಕೆ ದವಸ ಧಾನ್ಯಗಳು ಬೇಕಂದಾಗ ವರ್ಷ ಎಲ್ಲೋ ಹೊಲ ಇದ್ದವ್ರ ಬಲ್ಲಿ, ಅಲ್ಲಿದ್ದವ್ರ ಬಲ್ಲಿ ಅಥವಾ ಹೊಲದವರೇ ಆಗಿರ್ಬೋದು, ರಾಶಿ ಮಾಡ್ಕೊಂಡು ಅವನ್ನ ತೊಗೊಂಡು ಅಗೆ ಒಳಗೆ ಹಾಕ್ಕೊಂಡು ವರ್ಷಾನುಗಟ್ಟಲೆ ತಿನ್ಕೊಂತ ಕುಂದಿರ್ತಾರೆ. ಒಂದು ವರ್ಷ ಅದಗಳನ್ನು ಮುಗೀತದೆ. ಆದರೆ ಇದು ಗುರುವಾಕ್ಯ ಅನ್ನುವಂಥ ರಾಶಿ ಒಂದೇ ಸಲನೇ ಜೀವನದಾಗ ಬರೋದಿದು, ಒಂದು ಸಲನೇ. ಯಾಕಂದ್ರೆ ನಮ್ಮ ಶರೀರ ಕೇಳುವಂಥ ಭಾವ ಅದೇ ಮನುಷ್ಯತ್ವ, ಮುಮುಕ್ಷತ್ವಂ ಇವೆಲ್ಲ ಮೂರು ಸಿಗ್ಬೇಕಾದ್ರೆ ಭಾಳ ದುರ್ಲಭ ಐತೆ. ಅದಕ್ಕೆ ಇಲ್ಲಿ ಹೋರಾಟ ಇಟ್ಟಿದ್ದೀನಿ. ನನಗೆ ಪರಮಾತ್ಮಗೆ ಹೇಳ್ತಾನೆ, ನೀನು ಇಲ್ಲಿ ಭಾಳ ಹೋರಾಟ ಇಟ್ಟಿದ್ದೆ. ಮನುಷ್ಯನ ಜನ್ಮ ಕೊಟ್ಟಿದ್ದು ಈಜಿಯಾಗಿ ಎಲ್ಲರಿಗೆ ಮುಕ್ತರಾಗ್ರಪ್ಪ ಅಂತ ಆ ಇಚ್ಛೆನೂ ಯಾಕೆ ಕೊಡಲಿಲ್ಲ ನೀನು? ನೋಡ್ರಿ, ಅದಕ್ಕೆ ಯಾವಾಗ ಈ ಗುರುನಾಥನ ಒಂದು ಏನು ವಾಕ್ಯಗಳು ಇವು ರಾಶಿ ಇದ್ದಂಗಿದು. ಮನುಷ್ಯನ ಶರೀರನೂ ಬಂದದ, ಅದ್ರ ಜೊತೆ ಭಾವನೂ ಬಂದದ, ಮುಮುಕ್ಷತ್ವ ಭಾವ ಬಂದಂದ್ರೆ ಸದ್ಗುರು ಸಿಕ್ಕನಂದ್ರೆ ಬಹಳ ಇದು. ಆದ್ರೆ ಶಿಷ್ಯ ಏನು ಹೇಳಕತ್ತೇನತ್ತ, ಹೌದಪ್ಪ, ಶ್ರೇಷ್ಠವಾದಂಥ ಮನುಷ್ಯನ ಶರೀರವನ್ನು ಕೊಟ್ಬಿಟ್ಟಿದೆ, ಅದರ ಜೊತೆ ಮೋಕ್ಷವನ್ನು ಹೊಂದಬೇಕನ್ನುವಂಥ ಇಚ್ಛೆ ಯಾಕೆ ಕೊಡಲಿಲ್ಲ? ಕೊಡಬೇಕಾಗಿತ್ತಲ್ಲ. ಅದಕ್ಕೆಷ್ಟು ಹೋರಾಟ ಮಾಡಿದೆ. ಜನ್ಮಾಂತರದಲ್ಲಿ ಕಾಮ್ಯಕರ್ಮ ಮಾಡಿದೆ, ನಿಷ್ಕಾಮ ಕರ್ಮ ಮಾಡಿದೆ. ಕಾಮ್ಯಕರ್ಮ ಮಾಡಿದರೆ ಭೋಗಕ್ಕೆ ಹೋಗುವಂಥದ್ದು, ದುಃಖಕ್ಕೆ ಹೋಗುವಂಥದ್ದು. ನಿಷ್ಕಾಮ ಕರ್ಮ ಮಾಡಿದಾಗ ಇದು ಮೋಕ್ಷಕ್ಕೆ ಬರ್ಬೇಕು. ಇಂಥವೆಲ್ಲ ಜೋಡಿಸಿದೆ. ಭಾಳಷ್ಟು ಕಷ್ಟಪಟ್ಟು ಬಂದು ಕುಂತು ಕೇಳ್ಬೇಕಾಗ್ತದೆ ಇಲ್ಲಿ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಭಾಳ ಕಷ್ಟಪಟ್ಟು ಬಂದವರೇ. ಈಗ ಈಗ ಮಾಡಿಲ್ಲ, ನಾವು ಹಿಂದೆ ಮಾಡಿಲ್ಲರಿ, ಆದ್ರೆ ಸಿಕ್ಕಿಬಿಟ್ಟದ್ರಿ ಅಂತ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾಕಂದ್ರೆ ಹಿಂದೆ ಭಾಳ ಮಾಡ್ಕೊತ ಬಂದದಕ್ಕಾಗಿ ಆ ಒಂದು ಪುಣ್ಯದ ಫಲ ಇಲ್ಲಿ ತಂದು ತಳ್ಳ್ಯಾರ ಈ ಜ್ಞಾನಕ್ಕೆ ಅಂತ ತಿಳ್ಕೊಳ್ಬೇಕು ನಾವು. ಅದಕ್ಕೆ ಇಲ್ಲಿ ಏನು ಹೇಳ್ತಾರ, ಮನುಷ್ಯ ಶರೀರವನ್ನು ಕೊಟ್ಟ ಮೇಲೆ ಮೋಕ್ಷವನ್ನು ಹೊಂದಬೇಕಂತ ಇಚ್ಛೆಯನ್ನು ನೀವು ಕೊಟ್ಟಿಯೇನು? ಎಲ್ಲರಿಗೂ ಮೋಕ್ಷವನ್ನು ಹೊಂದುತ್ತಾರೇನು? ಮನುಷ್ಯನ ಶರೀರ ಬಂದದಂದ್ರೆ ಎಲ್ಲರೂ ಮೋಕ್ಷದ ಅಪೇಕ್ಷೆ ಐತನವರಿಗೆ? ಇಲ್ಲ, ಕೊಟ್ಟಿಲ್ಲ. ಅದನ್ನು ಕೊಡದೆ ಅದಕ್ಕೆ ವಿರೋಧವಾದ ಮೋಕ್ಷದಲ್ಲಿ ಒಂದು ಪ್ರೀತಿ ಇಲ್ಲದಿರುವುದನ್ನು ಕೊಟ್ಟಿದೆ. ಈಗ ಯಾರಾದ್ರು ಎಲ್ರಿಗಿದು ಇಚ್ಛೆ ಐತನ್ನು ಕೇಳ್ಬೇಕಂತೇಳಿ ಇದನ್ನ ಎಲ್ರಿಗೆ ಕೇಳೋದು, ಎಲ್ಲರಿಗೆ ಅದನ್ನು ಕೇಳ್ಬೇಕಂತ ಕೇಳೋರು ಕಂಡ್ರೆ ಸಿಟ್ಟು ಬರ್ತದೆ ಕೆಲವರಿಗೆ. ಈ ಕೇಳೋರು ಕಂಡ್ರು ಮತ್ತು ಹೇಳೋರ್ನ ಕಂಡ್ರು ಉದ್ಯೋಗಿರ್ಲಾರ್ದು ಮಾಡ್ಕೊಂಡು ಕೂಡ್ತಾರಂತಾರೆ, ನಾನಾ ರೀತಿಯಿಂದ ಅಂತಾರೆ. ಒಂದಲ್ಲ ಎರಡಲ್ಲ, ನಾನಾ ರೀತಿಯಿಂದ ಹೇಳ್ತಾರೆ. ಆದ್ರೆ ಅದ್ರ ಜೊತೆ ಏನು ಮಾಡಿದೆ? ಮೋಕ್ಷದಲ್ಲಿ ಅದು ಅಪೇಕ್ಷೆ ಇಲ್ದಂಗೆ ಮಾಡಿದಿ, ಮೋಕ್ಷದ ಮೇಲೆ ಪ್ರೀತಿ ಇಲ್ದಂಗೆ ಮಾಡಿದಿ, ಪ್ರೇಮ ಇಲ್ದಂಗೆ ಮಾಡಿದಿ, ಈ ರೀತಿ ಕೊಟ್ಟುಬಿಟ್ಟಿದೆ. ಮತ್ತು ದೇಹವನ್ನು ದಂಡಿಸುವಂಥ ಒಂದು ತಪಸ್ಸನ್ನು ಕೊಟ್ಟಿದೆ. ಈಗ ದೇಹವನ್ನು ದಂಡಿಸುವಂಥ ತಪಸ್ಸನ್ನು ಹೇಳಿದೆ, ಹಿಂಗೆ ಮಾಡಿರಿ, ಹಿಂಗೆ ಅಂತಲೂ ಹೇಳಿದೆ. ಅದ್ರದ್ದು ಒಂದು ತಪಸ್ಸನ್ನೇ ನೀವು ಕೊಟ್ಟಿದ್ದಿ, ಈ ಥರ ಮಾಡಿರಿ ಅಂಥೇಳಿ. ಆ ತಪಸ್ಸನ್ನು ಕೊಟ್ಟ ಮೇಲೆ ಮತ್ತು ಯೋಗ್ಯವಾದಂಥ ಒಂದು ಚಿತ್ತದ ಅಂದರೆ ನಿರಪೇಕ್ಷೆಯನ್ನು ಕೊಡಬೇಕಾಗಿತ್ತು. ಅಂದ್ರೆ ಚಿತ್ತದ ಏಕಾಗ್ರತೆಯನ್ನು ಕೊಡಬೇಕಾಗಿತ್ತು. ಯಾವುದರ ಮೇಲೆ ಅಪೇಕ್ಷೆ ಇಲ್ದಂಗೆ ಆ ಭಾವ ಕೊಡಬೇಕಾಗಿತ್ತು ನನಗೆ. ತಪಸ್ಸೊಂದುಗಳನ್ನೇ ವಿಷಯಾದಿಗಳ ಮೇಲೆ ಮನಸ್ಸು ಹೋಗಬಾರ್ದು. ಅದಕ್ಕೆ ಈ ತಪಸ್ಸನ್ನು ನೀನು ಕೊಟ್ಟಿದ್ದಿ, ದೇಹವನ್ನು ದಂಡನೆ ಮಾಡುವಂಥ ಒಂದು ತಪಸ್ಸನ್ನು ಕೊಟ್ಟಿದ್ದಿ.
ದೇಹವನ್ನು ದಂಡಿಸ್ತಕ್ಕಂಥ ಒಂದು ತಪಸ್ಸನ್ನು ನೀವು ಕೊಟ್ಟಿದ್ದಿ. ತಪಸ್ಸು ಕೊಟ್ಟ ಮೇಲೆ ಅದರ ಯೋಗ್ಯವಾದಂಥ ಚಿತ್ತದ ಅಂದರೆ ಏಕಾಗ್ರತೆ ಕೊಡಬೇಕಾಗಿತ್ತು. ಯಾವ ವಿಷಯಗಳ ಮೇಲೆ ಭಾವ ಹೋಗದೆ ಇರೋಂಗೆ ಮಾಡಬೇಕಾಗಿತ್ತು ನೀನು. ಹಂಗೆ ಮಾಡಿದ್ದೇನೆ ನೀನು ಮಾಡಲಾರ್ದ ಚಿತ್ತದಲ್ಲಿ ವಿಷಯಗಳ ಕಾಮನೆಯನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಮನಸ್ಸಿನಲ್ಲಿ ಏನು ಮಾಡಿದೆ? ಕಾಮನೆಗಳ ವಿಷಯಗಳ ಕಾಮನೆಯನ್ನು ಕೊಟ್ಟುಬಿಟ್ಟಿದೆ. ಅಲ್ಲಿ ಅಪೇಕ್ಷೆ ಐತೇನು? ಅದು ವಸ್ತು ತೊಗೊಳ್ಬೇಕು, ಇದು ತೊಗೊಳ್ಬೇಕು, ವಿಷಯಾದಿಗಳ ಯಾವತ್ತು ಕೊನೆಯವರೆಗೂ ಅದು ತೊಗೊಂಡ್ರೆ ಚಂದ, ಇದು ತೊಗೊಂಡ್ರೆ ಚಂದ. ಈ ಒಂದು ಭಾವಕ್ಕೆ ಏನಾದರೂ ಲಿಮಿಟ್ ಆದೇನಂದರೆ ಇಲ್ಲ. ಹಾಗಾಗಿಬಿಟ್ಟು ನನ್ನ ಚಿತ್ತದಲ್ಲಿ ಏನು ಮಾಡಿದೀನಿ? ವಿಷಯಗಳ ಕಾಮನೆಯನ್ನು ತುಂಬಿಬಿಟ್ಟಿದೆ. ಮತ್ತು ಋಷಿ ವರ್ತನೆಯನ್ನು ಕೊಟ್ಟಿದೆ. ಋಷಿಗಳ ಒಂದು ವರ್ತನೆಯನ್ನು ಕೊಟ್ಟಿದೆ. ಯಾಕಂದರೆ ಹೀಗೆ ಇರಬೇಕು, ಹಂಗೆ ಇರಬೇಕು, ಇದರಿಂದ ದೂರ ಇರಬೇಕು, ಜಗತ್ತಿನ ರಂಜನೆಯಿಂದ ದೂರ ಇರಬೇಕು ಅಂತ ಹಿಂಗೆಲ್ಲ ಋಷಿ ಒಂದು ವರ್ತನೆ ಕೊಟ್ಟಿದೆ. ಅದ್ರ ಜೊತೆ ಏನು ಮಾಡಿದೆ? ಜಗತ್ತಿನ ಜನರು ಪ್ರೀತಿಸುವ ಶೃಂಗಾರ ರಸವನ್ನು ಜೋಡಿಸಿದೆ. ಅದ್ರ ಜೊತೆ ಏನು ಮಾಡಿದೆ? ಜಗತ್ತಿನ ಜನರು ಆ ಶೃಂಗಾರ ರಸವನ್ನು ಅದ್ರ ಜೊತೆ ಜೋಡಿಸಿಬಿಟ್ಟಿದೆ. ಅದಕ್ಕೆ ಶಂಭುಲಿಂಗನ ಸ್ವರೂಪವೇ ನಾನಾದದ್ದನ್ನು ಕೊಟ್ಟಿರ್ತಿ. ಏನಂದ್ರೆ ಹೌದು, ಶಂಭುಲಿಂಗನ ಸ್ವರೂಪ ಆರು ನಾನೆಂದು ವಿಚಾರಿಸು. ಯಾರು ನೀನು? ಪರಬ್ರಹ್ಮನೇ ಸ್ವರೂಪ, ಪರಬ್ರಹ್ಮ ತಾನೇ ಇರುವಂಥದ್ದು. ಆ ಶಂಭುಲಿಂಗನ ಸ್ವರೂಪವಾಗಿರುವಂಥದ್ದನ್ನು ನೀನು ಕೊಟ್ಟಿದೆ, ಇಲ್ಲ ಅಂತಿಲ್ಲ. ನಮ್ಮಲ್ಲಿ ಅಷ್ಟು ತಾಕತ್ತ ಶಕ್ತಿ ಇದ್ರೆ ತೊಗೊಳ್ರೆ ನಂಗೆ ಕೊಟ್ಟಿದ್ದೀನಿ, ಇಲ್ಲ ಅಂತಿಲ್ಲ. ಆದರೆ ಅದ್ರ ಜೊತೆಗೆ ಏನು ಕೊಟ್ಟಿದೆ? ಸಂಸಾರದ ದುಃಖ ಕೊಟ್ಟಿದೆ. ಆದರೆ ಈ ಸಂಸಾರ ದುಃಖದಿಂದ ನನಗೆ ಅಲ್ಲಿ ಆ ಒಂದು ವಿಶೇಷವಾದಂತಹ ಶಂಭುಲಿಂಗನ ಸ್ವರೂಪವೇ ನಾನು ಅನ್ನುವಂಥದ್ದು ಆಗ್ತದೇನೆ ಸಂಸಾರ ಜೋಡಿಸಿದಾಗ ಅದ್ರ ಜೊತೆ. ಹಾಗಾಗಿ ನೀನು ಶಂಭುಲಿಂಗನ ಸ್ವರೂಪವೇ ತಾನಾದದ್ದನ್ನು ನೀನು ಕೊಟ್ಟಿದ್ದಿ ಖರೆ, ಅದ್ರ ಜೊತೆಗೆ ಏನು ಮಾಡಿದೆ? ಸಂಸಾರ ದುಃಖವನ್ನು ಜೋಡಿಸ್ಬಿಟ್ಟಿದೆ. ಅಂದಮೇಲೆ ನಿನ್ನಲ್ಲಿ ಅದನ್ನು ಯಾವ ಜಾಣತನದಂತ ತಿಳ್ಕೊಳ್ಳಿ ಪರಮಾತ್ಮ. ಯಾವ ಜಾಣತನವೂ ಇಲ್ಲ. ಅದರಿಂದ ನನ್ನಲ್ಲಿ ಜಾಣತನವನ್ನು ನೋಡಬೇಡ ನೀನು. ಅದಕ್ಕೆ ನಾನು ಹೇಳಕತ್ತೀನಿ, ನಿನ್ನಲ್ಲಿ ಜಾಣತನ ಇದ್ದರೆ ನಾನು ಕೃಪೆ ಮಾಡ್ತೀನಿ, ಜಾಣತನ ಇದ್ದರೆ ನಿನಗೆಲ್ಲನೂ ಕೊಡ್ತೀನಿ ಅಂತ ನೀನು ಅನ್ಬೇಡ. ನಿನ್ನ ಬಲ್ಲಿನೂ ಜಾಣತನ ಇಲ್ಲ ನೋಡು. ಅದಕ್ಕೆ ನನ್ನಲ್ಲಿ ಜಾಣತನ ನೋಡಿದೆ ನನ್ನ ಮೇಲೆ ನೀ ಕೃಪೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಅವರು, ಇದು ಯಾವುದು ನೋಡಬೇಡ, ನನ್ನಲ್ಲಿ ಯಾವುದು ದೋಷಗಳನ್ನು ನೋಡಬೇಡ, ಯಾವ ಜಾಣತನವನ್ನು ನೋಡಬೇಡ, ನನ್ನ ಮೇಲೆ ನೀ ಕೃಪೆ ಮಾಡಪ್ಪ, ನನ್ನನ್ನು ಕಾಪಾಡೋ ತಂದೆ ಅಂತ ಬೇಡ್ಕೊಳ್ತಾ ಇದ್ದಾನೆ ನೋಡ್ರಿ. ಅದಕ್ಕೆ ಇದೆಲ್ಲ ಬೇಡ್ಕೊಂಡ ಒಂದು ವಿಚಾರ ಬಂತತ್ತೀಗ. ಇನ್ನು ಪರಮಾತ್ಮನನ್ನು ಕುರಿತು ಭಕ್ತ ನೋಡಪ್ಪ, ಅವಾಗ ನೋಡ್ತೀನಿ ಈಗ ನೋಡ್ತೀನಿ ಅಂತ ಅನ್ಬೇಡ. ಅವಾಗ ನೋಡ್ತೀನಿ ಈಗ ನೋಡಿ, ಯಾಕಂದ್ರೆ ನಿನ್ನ ನಿಮಿಷದಿಂದ ನೋಡದೆ. ನಿನ್ನ ನಿಮಿಷ ಅಂದರೆ ಭಾಳ ದೊಡ್ಡ ಲೆಕ್ಕ ಅದಾವೆ. ನನ್ನ ನಿಮಿಷ ಬೇರೆ, ನಿನ್ನ ನಿಮಿಷ ಬೇರೆ, ನನ್ನ ಆಯುಷ್ಯ ಬೇರೆ, ನಿನ್ನ ಆಯುಷ್ಯ ಬೇರೆ, ನಿನ್ನಲ್ಲಿರುವಂಥ ದಿವಸಗಳೇ ಬೇರೆ, ನನ್ನ ಬಲ್ಲಿರುವಂಥ ದಿವಸಗಳೇ ಬೇರೆ ಅದಾವ. ಅದಕ್ಕೆ ಒಂದು ನಿಮಿಷ ಅಂತ ನಿನ್ನ ನಿಮಿಷದಿಂದ ನೋಡಬೇಡ, ನನ್ನ ನಿಮಿಷದಿಂದ ನೋಡು. ನಿನ್ನ ನಿಮಿಷನೇ ಬೇರೆ, ನನ್ನ ನಿಮಿಷನೇ ಬೇರೆ. ಈ ರೀತಿಯಿಂದ ನನ್ನ ರಕ್ಷಣೆ ಮಾಡೋಂಥ ಪರಮಾತ್ಮನನ್ನು ಮತ್ತು ಈ ಒಂದು ಪದದಲ್ಲಿ ಸ್ತುತಿ ಮಾಡ್ತಾನೆ. ಏನು ಮಾಡ್ತಾನೆ? ಇಲ್ಲಿ 25ನೇ ಪದ ನೋಡ್ರೆ, ನೀನೊಲಿಯದ ನಿಮಿಷವೇ ಫಲ ವರುಷ ನೆಂತು ಉಳಿವೆ ಮನ್ನಿಸು ದೇವ. ನೋಡ್ರಿ, ನೀನು ಒಲಿಯದ ನಿಮಿಷವೇ ಹೇಳ್ತಾರೆ ಅವರು. ನೀನು ಒಲಿಯದ, ನೀನು ಕರುಣಿಸದ. ಒಲಿಯದಂದ್ರೆ ನಿನ್ನ ಕೃಪೆ ಇಲ್ಲದೆ ಅಥವಾ ನೀನು ಕರುಣಿಸದ. ನಿಮಿಷವೇ ಅಂದರೆ ಕ್ಷಣ ಮಾತ್ರವೇ. ನೋಡ್ರಿ, ಅದು ಒಂದು ಕ್ಷಣ ಅನ್ನುವಂಥದ್ದು ಅದು ಹಲವಾರು ಸಂವತ್ಸರಗಳು ಅಂತ ಹೇಳಿ. ಒಂದು ನಿಮಿಷ ಅಂತಾರೆ ಪರಮಾತ್ಮ ಮಗ ನಮ್ಮ ಲೆಕ್ಕದಾಗ ನೋಡಿದ್ರೆ ಅನೇಕ ಸಂವತ್ಸರಗಳು. ಮತ್ತು ನೀನು ಒಂದು ನಿಮಿಷ ಹಲವಾರು ಸಂವತ್ಸರಗಳು ಅಂದ್ರೆ ನನಗೆಲ್ಲ ಎಷ್ಟು ಆಯಸ್ಸೈತೆ ನನಗೆ. ನೀನು ಒಂದು ನಿಮಿಷದಂದ್ರೆ ಅಷ್ಟು ವರ್ಷಗಳು ಸಂವತ್ಸರಗಳು ಅದಾವಂತಂದಾಗ ಇನ್ನು ನಾನು ಅಷ್ಟು ಉಳಿತೀನಿ ನಾನು. ಪರಮಾತ್ಮ ಅದಕ್ಕೆ ನನ್ನನ್ನು ಮನ್ನಿಸು, ಕಾಪಾಡು, ರಕ್ಷಣೆ ಮಾಡು. ಪರಮಾತ್ಮ ನೀನು ಒಂದು ನಿಮಿಷ ಒಲಿಯದೇ ಬಿಟ್ರೆ, ಯಾಕಂದ್ರೆ ನೀನು ಒಂದು ನಿಮಿಷ ನನಗೆ ಒಲಿಯದೇ ಬಿಟ್ರೆ ಅಷ್ಟು ಕಾಲ ನಾನು ದುಃಖದಿಂದ ಕಳಿಬೇಕಾಗ್ತದಪ್ಪ. ಎಂಥ ಒಂದು ಅದ್ಭುತ ಮಾತು ನೋಡ್ರಿ.
ಅದಕ್ಕೆ ಹೇಳ್ತಾರೆ, ಭಾಳಷ್ಟು ನಮಗೆ ದುಃಖ ಗೊತ್ತಾಗಬೇಕು. ಗೊತ್ತಾದಾಗ ಮಾತ್ರ ನಾವು ಅನನ್ಯ ಶರಣಾಗತನಾಗಬೇಕು ಭಗವಂತಗೆ. ಅದಕ್ಕೆ ಹೇಳ್ತಾರೆ, ಅಷ್ಟು ಕಾಲ ನೀವು ಒಲಿಯೋದು ಬಿಟ್ಟು 1 ನಿಮಿಷ ಒಲಿಯೋದು ಬಿಟ್ಟರೆ ಅಷ್ಟು ಕಾಲ ನಾನು ದುಃಖದಿಂದ ಕಳಿಬೇಕಾಗ್ತದೆ. ಬಹಳಷ್ಟು ದುಃಖಿಯಾದಂಥ ಪುರುಷನಿಗೆ 1 ತಾಸು ಕಳಿಬೇಕಾದ್ರೆ ಭಾಳ ದುಃಖ ಆಗಿರ್ತದೆ. ಈಗ ನೋಡಿ, ನಾವು ಆರಾಮಾಗಿರ್ತೀವಿ, ಒಟ್ಟಿಗೆ ಬಟ್ಟಿಗೆ ಏನು ತೊಂದರೆ ಇಲ್ಲ, ನಮಗೆ ದಿವಸಗಳು ಹೆಂಗೆ ಕಳಿತೀವಿ ಅಂತ ಗೊತ್ತಿಲ್ಲ, ದಿವಸಗಳು ಹೋಗೋದಿಲ್ಲ. ಅದೇ ಒಂದು ದುಃಖಿತನಾದಂಥ ವ್ಯಕ್ತಿಗೆ 1 ನಿಮಿಷ ಕೂಡ ಒಂದೊಂದು ಯುಗ ಆದಂಗೆ ಆಗ್ತದೆ. ಕೆಲವು ಸಲ ಸಂದರ್ಭದಾಗ ಅನುಭವಕ್ಕೆ ಬಂದಿರ್ತದೆ ನಮ್ಮ ಜೀವನಗಳದಾಗ. ಏನಾದರೂ ಒಂದು ಸಮಸ್ಯೆಗಳು ಬಂದಾಗ ಈ ದಿವಸಗಳೇ ಹೋಗೋಲ್ದಲ್ಲಪ್ಪ, ಎಷ್ಟು ಕಷ್ಟ ಅದ, 1 ನಿಮಿಷ ಕಳೆಯೋದಕ್ಕೆ ಕೂಡ ನನಗೆ ಯುಗ ಆದಂಗೆ ಆಗ್ತದೆ ಅನ್ನುವಂಥ ಸಂದರ್ಭ ಬಂದಾಗ ಅವಾಗ ನಮ್ಗೆ ಅನುಭವ ಆಗ್ತದೆ. ಅದಕ್ಕೆ ಏನಿಲ್ಲ, ಆನಂದವಾಗಿ ಕಳೀತಾ ಇದ್ವಿ, ನಮ್ಗೆ ಯಾವುದು ಗೊತ್ತಿಲ್ಲಪ್ಪ ಅಂತ ಅನ್ನೋದಾದ್ರೆ ಆನಂದವಾಗಿ ಕಳೆದು ಬಿಡ್ತೀವಿ ಆಯುಷ್ಯವನ್ನು, ಗೊತ್ತೇ ಆಗಂಗಿಲ್ಲ. ಅದೇ ದುಃಖದಿಂದ ಇದ್ದಾಗ ಕಳೆಯೋಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ದುಃಖಿಯಾದಂಥ ಪುರುಷನಿಗೆ 1 ತಾಸು ಕಳಿಬೇಕಾದ್ರೆ 1 ಯುಗ ಕಳೆದಂಗೆ ಆಗ್ತದೆ, 1 ಯುಗ. ಅದು ಎಲ್ಲರ ಅನುಭವಕ್ಕೂ ಬಂದಿರ್ತದೆ ಕೆಲವು ಸಲ. ಆದರೆ ಭಾಳ ಸುಖದಿಂದ ಇದ್ದಾಗ ದಿವಸಗಳು ಹೆಂಗೆ ಹೋಗ್ತಾವೆ ಗೊತ್ತಾಗಂಗಿಲ್ಲಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಒಂದು ದುಃಖಿಯಾದಂಥ ಪುರುಷನಿಗೆ ಬಹಳ ದುಃಖದಿಂದ ಅದಾನ, ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟ್ ಅದ. ಅದಕ್ಕೆ ನಿದ್ರೆ ಬಾರದು. ಇವರು ನಿಜಗೊಂಡ್ರ ಮುಂದೆ ಹೇಳ್ತಾರೆ, ನಿದ್ರೆ ಬಾರದು, ಇದೆಲ್ಲ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವನ್ನೇನೇನದು. ದುಃಖ ಗೊತ್ತಾಗಿಬಿಟ್ಟದತ್ತೆಗ. ದುಃಖ ಗೊತ್ತಾದಾಗ ಒಂದೊಂದು ಕ್ಷಣ ಕೂಡ ಭಾಳಷ್ಟು ಇಂಪಾರ್ಟೆನ್ಸ್ ಅನ್ನಿಸ್ತದೆ. ಯಾಕಂದರೆ 1 ನಿಮಿಷಗಳು ಕಳೀತಾ ಹೋಗ್ತಾ ಇದ್ದಾವೆ. ನಮ್ಮ ಆಯುಷ್ಯದಲ್ಲಿ ಇವತ್ತು 1 ತಾಸು ಹೋಯಿತು. ಯಾಕೆ ಇವತ್ತಿಂದ ಮತ್ತು ನಾಳೆ ಬರೋಂಗಿಲ್ಲ ನಮಗೆ ಆಯುಷ್ಯ. ಒಂದೊಂದು ದಿವಸ 1 ತಾಸು ಕಳೀತಾ ಹೋಗ್ತಾ ಇದ್ದೀವಿ. ಮತ್ತು ಬರ್ತದೇನೆ, ಇವು ದಿವಸಗಳು ಆ್ಯಡ್ ಆಗ್ತವೇನೋ. ನಾವು ದುಡ್ಡು ಗಳಿಸ್ಬೋದು, ಎಷ್ಟೇ ವಯಸ್ಸು ಸಾಯೋವರೆಗೂ ನಾವು ವಿಚಾರ ಮಾಡಿದರೆ ನಾವು ಏನೇನು ಎಲ್ಲ ಸಂಪತ್ತನ್ನು ನಾವು ಪಡ್ಕೊಳ್ಬೋದು. ಆದರೆ ಆಯುಷ್ಯ ಮಾತ್ರ ಯಾವ ರೀತಿಯಿಂದ ನಮ್ಮ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅದು ಕಳೆದ ಅಮೂಲ್ಯವಾದಂಥ ಸಮಯವನ್ನು ನಾವು ಕಳ್ಕೊಂಡೇ ಬಿಟ್ಟಿದ್ದೀವಿ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಅವರು ಏನು ಹೇಳ್ತಾರೆ, 1 ತಾಸು ದುಃಖದಲ್ಲಿರುವಂಥವನಿಗೆ 1 ತಾಸು ಕಳಿಬೇಕಾದ್ರೆ 1 ಯುಗ ಆದಂಗೆ ಆಗ್ತದೆ. ಹೇಗಂದ್ರೆ ರಾತ್ರಿಯಲ್ಲಿ ಒಬ್ಬ ಮನುಷ್ಯನಿಗೆ ಚೇಳು ಕಡಿತದೆ ಅಂತ ತಿಳ್ಕೊಡ್ರಿ. ನಾವು ಉದಾಹರಣೆ ಹೇಳಬೇಕಾದಾಗ ಅವ್ರು ಹೇಳ್ತಾರೆ, ಅದರಿಂದ ಭಾಳ ದುಃಖ ಆಗಿರ್ತದೆ. ಅದಕ್ಕೆ ಚೇಳು ಕಡ್ದಾಗ ಏನು ಸುಖದಿಂದ ಇರ್ತಾನೇನ್ರಿ, ಎಷ್ಟು ದುಃಖ ಆಗಿರ್ತದೆ. ಅದು 1 ರಾತ್ರಿ ಕಳಿಬೇಕಾದ್ರೆ, ಆ ನೋವಿನಿಂದ 1 ರಾತ್ರಿ ಕಳಿಬೇಕಾದ್ರೆ 1 ಯುಗ ಕಳೆದಂಗೆ ಆಗ್ತದೆ. ಅದೇ ಸುಖವಾಗಿ ಮಲಗಿದಂಥ ಪುರುಷನಿಗೆ 1 ರಾತ್ರಿ ಹೆಂಗಾಗ್ತದೆ, 1 ನಿಮಿಷ ಆದಂಗೆ ಆಗ್ತದೆ. ಓದಿದ್ದೇ ಗೊತ್ತಾಗಂಗಿಲ್ಲ. ಆ ರಾತ್ರಿ ಏನಾಗ್ತದ ಓದಿದ್ದೇ ಗೊತ್ತಾಗಂಗಿಲ್ಲ. ಹಾಗೆ ನಿನ್ನ ಮಾನದಿಂದ, ನಿನ್ನ ಒಂದು ಅಳತೆಯಿಂದ ನಾವು ನೋಡಿದ್ರೆ 1 ನಿಮಿಷ ಅಂದ್ರೆ ಎಷ್ಟೋ ಕಲ್ಪಗಳು ಕೂಡ ಆಗ್ಬೋದು ಅಂತ ನೋಡ್ರಿ. ಎಷ್ಟೋ ಕಲ್ಪಗಳು. ಯಾಕಂದ್ರೆ 4 ಯುಗಗಳು, 4 ಯುಗಗಳೇನದಾವ 1000 ಬಾರಿ ತಿರುಗಿದ್ದಾರೆ ಅಂತ. ಇವು 4 ಯುಗಗಳು ಏನದಾವ, ಇವು 4 ಯುಗಗಳು 1000 ಬಾರಿ ತಿರುಗಿದ್ರೆ ಬ್ರಹ್ಮದೇವನಿಗೆ ಒಂದು ಹಗಲಾಗ್ತದೆ ಅಂತ ನೋಡ್ರಿ. 4 ಯುಗಗಳು ಏನದಾವ, ಇವು 1000 ಬಾರಿ ತಿರುಗಿದ್ರೆ ಬ್ರಹ್ಮದೇವನಿಗೆ ಒಂದು ಹಗಲಾಗ್ತದೆ. ಅದರಂತೆ 1 ರಾತ್ರಿ ಈ ಬ್ರಹ್ಮ ದೇವರ, ಯಾಕಂದ್ರೆ ಅದರಂತೆ 1 ರಾತ್ರಿ ಈ ಬ್ರಹ್ಮದೇವರ ಅದರಲ್ಲ 1000 ಯುಗಗಳು ಕಳೆದಾಗ ವಿಷ್ಣುವಿಗೆ ಒಂದು ಹಗಲಾಗ್ತದೆ ನೋಡ್ರಿ. 1000 ಯುಗಗಳು ಕಳೆದಾಗ ವಿಷ್ಣುವಿಗೆ ಒಂದು ಹಗಲಾಗ್ತದೆ. ಅದರಂತೆ ರಾತ್ರಿಯು ನೋಡ್ರಿ, ರಾತ್ರಿ ಇಂಥ 1000 ಯುಗಗಳು ಕಳೆದಾಗ ಶಿವನಿಗೆ 1 ನಿಮಿಷ ಆಗ್ತದೆ ಅಂತ ನೋಡ್ರಿ. ಇಂಥ 1000 ಯುಗಗಳು ಕಳೆದ್ರೆ ಶಿವನಿಗೆ 1 ನಿಮಿಷ ಆಗ್ತದಂತ ಅಂದಮೇಲೆ ನಿನ್ನ ಅಳತೆಯಿಂದ, ನಿನ್ನ ಮಾನದಿಂದ 1 ನಿಮಿಷ ಅಂದ್ರೆ ನಾನು ಹೆಂಗೆ ಉಳಿತೀನಪ್ಪ ತಂದೆ. ಎಷ್ಟು ಯುಗಗಳು, 1000 ಯುಗಗಳು ಕಳೆದ್ರೆ 1 ನಿಮಿಷ ಆಗ್ತದಂತಂದಾಗ ನಾನು ಹೆಂಗೆ ಉಳಿತೀನಿ ಹೇಳು? ಉಳಿಯೋದಿಲ್ಲಪ್ಪ, ಸಾಧ್ಯ ಇಲ್ಲ. ನಿನ್ನ ನಿಮಿಷದಿಂದ ನೋಡಬೇಡಪ್ಪ ತಂದೆ. ಅದರಿಂದ ದೇವ ನನ್ನನ್ನು ರಕ್ಷಣೆ ಮಾಡು, ತಕ್ಷಣ ರಕ್ಷಣೆ ಮಾಡು ಅಂತ ಕೇಳ್ಕೊಳ್ತಾ ಇದ್ದ ನೋಡ್ರಿ ಪರಮಾತ್ಮ. ಭಾಳಷ್ಟು ಅದ್ಭುತವಾಗಿ ಕೇಳ್ತಾರೆ ಅವರು. ಮತ್ತಿವಾಗ 1ನೇ ನುಡಿಯಿಂದ ನೋಡೋಣ ಏನು ಹೇಳ್ತಾ ಇದ್ದಾರೆ. ಜ್ಞಾನ ವಿರೋಧಿ ಮಾಯ ವಿಕೃತಿ ಬಹು ಧಾನ್ಯವೇ ಶುಕ್ಲ ಧಾತುಗಳಾಗಿ ಈ ನಿಖಿಳ ಪ್ರಜೋತ್ಪತ್ತಿಯ ನವರೋಳು ನೀನುಂಟು ಮಾಳ್ಪೆ ಸರ್ವೇಶ್ವರ. ಮತ್ತೇನು ಮಾಡಿದೆ? ಪರಮಾತ್ಮನು ಪ್ರಜೆಗಳ ಉತ್ಪತ್ತಿಯನ್ನು ಹೆಂಗೆ ಮಾಡ್ತಾನನ್ನುವಂಥದ್ದನ್ನು ಮತ್ತು ವಿರೋಧಿ ವಿಕೃತಿ ಬಹುಧಾನ್ಯ ಶುಕ್ಲ ಧಾತು
ಈ ಹೆಂಗೆ ಹುಟ್ಟುತ್ತಾನೆ, ಪ್ರಜೋತ್ಪತ್ತಿ ಇವು ಹೆಂಗೆ ಮಾಡ್ತಾನೆ ಅನ್ನುವಂಥದ್ದು ಈಗ ಹೇಳ್ತಾರೆ ಅವರು. ಇಲ್ಲಿ ಹೇಳ್ತಾರೆ ಏನು ಅಂತಂದ್ರೆ, ಸರ್ವೇಶ್ವರ ಅಂತಂದ್ರೆ ಏನು? ಎಲ್ಲಕ್ಕೂ ಒಡೆಯನಾದಂಥವನು ಪರಮಾತ್ಮ. ಜ್ಞಾನ ವಿರೋಧಿ ಅಂದರೆ ಜ್ಞಾನಕ್ಕೆ ವೈರಿ ಆದಂಥದ್ದು ಮಾಯ ವಿಕಾರ. ಮಾಯ ವಿಕಾರ, ಜ್ಞಾನಕ್ಕೆ ವಿರೋಧಿಯಾಗಿರುವಂಥದ್ದು ಮಾಯ ವಿಕಾರತೆಯಿಂದ ಕೂಡಿದಂಥದ್ದು. ಮತ್ತು ಹೆಂಗೆ ಮಾಡಿದೆ ಪರಮಾತ್ಮ ಪ್ರಜೆಗಳ ಉತ್ಪತ್ತಿಯನ್ನು ಹೆಂಗೆ ಮಾಡ್ತಾನೆ ಅನ್ನುವಂಥದ್ದು ಹೇಳ್ತಾರೆ ನೋಡ್ರಿ, ಭಾಳ ಅದ್ಭುತವಾಗಿ. ಎಷ್ಟು ವಿಶೇಷವಾಗಿ ಅದರ ಜ್ಞಾನಕ್ಕೆ ವಿರೋಧಿಯಾದಂಥದ್ದು ಯಾವುದು? ಮಾಯೆ. ಈ ಮಾಯೆನೇ ನಮ್ಮ ಸ್ವಸ್ವರೂಪವನ್ನು ತಿಳಿಗೊಡ್ಲಾರ್ದಂಗೆ ಮಾಡಿದಂಥದ್ದು ಇದೇ ಮಾಯೆ. ನಾವೆಲ್ಲರ ಮಾಯೆ ಅನ್ನುವಂಥ ಮಾಯ ದೇವತೆಯ ಒಂದು ಹುಡಿಯಲ್ಲಿ ಆಟ ಆಡ್ತಾ ಇದ್ದೀವಿ. ಯಾಕಂದ್ರೆ ಆಕೆ ನಮ್ಮನ್ನು ಬಿಡ್ತಾ ಇಲ್ಲ. ಇಲ್ಲೇ ಸಾಯಲಿ ಇಲ್ಲೇ ಹುಟ್ಟಲಿ, ಇಲ್ಲೇ ಸಾಯಲಿ ಇಲ್ಲೇ ಹುಟ್ಟಲಿ, ನಾನು ಮಾತ್ರ ನನ್ನ ಉಡೆಯಿಂದ ಆ ಕಡೆ ಹೋಗ್ಬಾರ್ದು ಅನ್ನಂಗೆ ಈಕೆ ಹಿಡ್ಕೊಂಡು ಕುಂತ್ಬಿಟ್ಟಿರ್ತಾಳೆ. ಅವನ್ನ ಯಾವ ಎಚ್ಚರೆ ಆಗಬಾರ್ದು ಆ ಥರ ಮಾಯ ಮುಸುಕಿ ಬಿಟ್ಟದು ನಮಗೆ. ಯಾವಾಗ ತಾಯಿ ಗರ್ಭದಾಗ ಪ್ರಸೂತಿ ವಾಯು ಯಾವಾಗ ತಲೆಗೆ ಬಡಿತು ಅಂದಾಗ ಆವಾಗ ಬುದ್ಧಿ ಭ್ರಮಣೆ ಆಗಿಬಿಟ್ಟದು ನಮಗೆಲ್ಲರಿಗೆ. ಜೋರಾಗಿ ಅಲ್ಲಿ ತ್ರಿಕಾಲ ಜ್ಞಾನ ಆಗಿಬಿಟ್ಟಿತ್ತು ತಾಯಿ ಹೊಟ್ಟೆಯಲ್ಲಿ. ಅದಕ್ಕೆ ಹಿಂದಲ್ದು ಮುಂದಲ್ದು ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಎಲ್ಲ ಅರ್ಥ ಆಗಿತ್ತು. ಏನು ಮಾಡಲಪ್ಪ ಪರಮಾತ್ಮನೇ, ನನಗೆ ಹೊರಗೆ ಹಾಕಿಬಿಡಪ್ಪ ತಂದೆ, ಹೊರಗೆ ಹೋಗಿ ನಾನು ಇನ್ನೊಂದು ಸಲ ಕೆಟ್ಟ ಕೆಲಸಗಳನ್ನು ಮಾಡೋಂಗಿಲ್ಲ. ಕೆಟ್ಟ ಕೆಲಸಗಳನ್ನು ಮಾಡದೆ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ. ಮಾಡಿ ನಿನಗೆ ಹೌದೌದು ನೋಡು ನನ್ನ ಮಗ ಎಷ್ಟು ಒಳ್ಳೆಯವನಾಗಿಬಿಟ್ಟನಪ್ಪ. ತಂದೆ ಹಂಗೆ ಮಗ ತಂದೆ ಒಳ್ಳೆಯವನಿದ್ದ, ಅದ್ರಂಗೆ ಮಗ ಆಗಿಬಿಟ್ನಂದ್ರೆ ತಂದೆಗೆ ಭಾಳ ಆನಂದ ಆಗ್ತದೆ. ನನ್ನ ಮಗ ನನ್ನ ಥರನೇ ನೋಡ್ರಿ ಅಂತಂತಾರಲ್ಲ, ಅದ್ರಂಗೆ ಪರಮಾತ್ಮನು ಖುಷಿ ಪಡ್ತಾನೆ. ಮನುಷ್ಯನೇ ಶರೀರ ತೊಟ್ಕೊಂಡು ಬಂದು ನನ್ನ ರೂಪ, ಯಾಕಂದ್ರೆ ಪರಮಾತ್ಮನ ಅಂಶ ಅದಲ್ಲ, ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾನಂದ್ರೆ ಪರಮಾತ್ಮ ಬಹಳ ಖುಷಿ ಪಡ್ತಾನೆ. ಅವಾಗ ಹೇಳ್ತಾನೆ, ಅಪ್ಪ ಎಂಥ ಗರ್ಭಕ್ಕೆ ಬಂದುಬಿಟ್ನಲ್ಲ, ಇಂಥ ತಾಯಿ ಗರ್ಭಕ್ಕೆ ಇದು ಜೇಲ್ ಐತಪ್ಪ, ಇದೇನು ಜೇಲಿದು, ಕಾಲು ಚಾಚಕ್ಕಾಗಲ್ಲ, ಕೈ ಚಾಚಕ್ಕಾಗಲ್ಲ, ಕತ್ತಲು ಕೋಣೆ ಬೇರೆ, ಎಂಥ ಒಂದು ಕಷ್ಟ ಐತಲ್ಪ ಅಂತ ಅಂದ್ಕೊಂಡು ತಾಯಿ ಗರ್ಭದಲ್ಲಿ ಮಾತು ಕೊಟ್ಟು, ಇಲ್ಲಪ್ಪ ಹೊರಗಡೆ ಹೋಗಿ ನೀನು ಹೌದೌದು ಅನ್ನಂಗೆ ಮಾಯನನ್ನು ಮೀರ್ತೀನಿ, ಭವವನ್ನು ಗೆಲ್ಲುತ್ತೀನಿ, ನೀನು ಹೌದೌದು ಅನ್ನಂಗೆ ಜೀವನ ಮಾಡ್ಕೊಂಡು ಬರ್ತೀನಿ ಅಂತ ಬಂದಾಗ, ಯಾವಾಗ ಜೋರಾಗಿ ಮಾಯ ಹೊಡಿತು ಅಂತಂದಾಗ ಈ ತಲೆ ತಿರುಗಿ ಬಿಡ್ತು ನೋಡ್ರಿ. ತಲೆ ಯಾಕಂದ್ರೆ ಮ್ಯಾಲಿತ್ತು ತಲೆ, ತಾಯಿ ಗರ್ಭದಾಗ ಮ್ಯಾಲಿದ್ದದ್ದು ಕೆಳಗೆ ತಿರುಗಿ ಬಿಡ್ತದದು. ಯಾಕೆ ತಿರುಗಿ ಬಿಡ್ತು ಅಂತಂದ್ರೆ ಜೋರಾಗಿ ಮಾಯೆ ಹೊಡ್ತ ತಲೆಗೆ ಬಿದ್ದುಗಳನ್ನೇ ಈಗ ಹೆಂಗೆ ಕಡ್ಯಾಕ ಎಲ್ಲೋ ಒಂದು ಬಿದ್ದರೆ ಎದ್ರೆ ತಲೆಗೆ ಜೋರಾಗಿ ಹೊಡ್ತಾ ಬಿತ್ತು ಅಂದಾಗ, ಇಲ್ಲರಿ ಎಲ್ಲ ಮರ್ತು ಬಿಟ್ಟಾರ್ರಿ ಅವರು, ತಲೆಗೆ ಹೊಡ್ತಾ ಬಿದ್ದದ್ರಿ, ತಲೆಗೆ ಪೆಟ್ಟು ಬಿದ್ದದ ಅದಕ್ಕೆಲ್ಲ ಮರ್ತು ಬಿಟ್ಟಾನ ಅಂತೀವಲ್ಲ, ಅವರೆಲ್ಲ ನಮ್ಗೆ ತಲೆಗೆ ಹೊಡ್ತಾ ಬಿದ್ದದಕ್ಕಾಗಿ ಎಲ್ಲ ಮರ್ತು ಬಿಟ್ಟಿವಿ ನಾವು. ನಿಜವಾಗಿ ಮಂದ ಬುದ್ಧಿಯವರಾಗಿ ಯಾರು ನಾವೇ ಎಲ್ಲವನ್ನ ಮರ್ತು ಬಿಟ್ಟಿವಿ. ಯಾಕಂದ್ರೆ ಮಾಯ ಅನ್ನುವಂಥದ್ದು ತಲೆಗೆ ಬಿಡೋದು ಅದಕ್ಕಾಗಿ. ಅದಕ್ಕೆ ಇಲ್ಲಿ ಜ್ಞಾನಕ್ಕೆ ವಿರೋಧಿಯಾಗಿರುವಂಥದ್ದು ಯಾವುದು? ಮಾಯೆ. ಆ ಮಾಯೆ ಏನಾಗ್ತದಂತಂದ್ರೆ, ಯಾವಾಗ ಮಾಯೆ ಪರಬ್ರಹ್ಮ ಸ್ವರೂಪ ಒಂದೇ ಸ್ವರೂಪ ಇರುವಂಥದ್ದು ಏನು ಭಾಳ ಇಲ್ಲ, ಏನೊಂದು ತೋರದ ಅಜ್ಞಾನವಲ್ಲದ ಸಚ್ಚಿದಾನಂದನಲ್ಲಿ ಅಲ್ಲಿ ಏನೊಂದಿಲ್ಲ ನೋಡ್ರಿ, ತಾನಾಗಿರುವಂಥದ್ದು. ಅಲ್ಲಿ ಈ ಮಾಯೆ ಒಂದು ತೋರಿತು ಪ್ರತಿಬಿಂಬ, ಅದು ಪರಿಣಾಮ ಹೊಂದಿತು. ಅಲ್ಲಿ ಪ್ರತಿಬಿಂಬನೇ ಏನಾಯ್ತದ, ಮಾಯೆ ತೋರಿದಂಗೆ ಅದು ಪ್ರತಿಬಿಂಬ ಪರಿಣಾಮ ಹೊಂದಿ ಅದೇನಾಯಿತು, ಪ್ರಕೃತಿ ಆಯಿತು. ಅದೇ ಮಾಯನೇ ಪ್ರಕೃತಿಯಾಗಿ ವಿಕಾರ ಆಯಿತು. ಮಾಯನೇ ಇದು. ಈ ಪ್ರಕೃತಿ ಇದು ಕೂಡ ವಿಕೃತಿ ಹೊಂದಿತ್ತು ನೋಡ್ರಿ. ಅದು ಇದ್ದಂಗೂ ಇರಲಿಲ್ಲ ಅದು ಪ್ರಕೃತಿ. ಅದೇನಾಯಿತು, ಪ್ರಕೃತಿ ವಿಕೃತಿ ಆಗಿಬಿಡ್ತು. ವಿಕೃತಿ ಹೊಂದಿ ಏನಾಯ್ತಲ್ಲಿ, ಪ್ರಕೃತಿ ಹೊಂದಿ ಏನಾಯ್ತದ, ವಿಕೃತಿಯಾಗಿ ಮಹತ್ತಾಯಿತು. ಮಹತ್ವ ಅಂದರೆ ಒಂದು ಬೀಜ ಥರ, ಅತ್ಲಾಗೆ ಗಿಡನೂ ಅಲ್ಲ, ಅತ್ಲಾಗೆ ಬೀಜನೂ ಅಲ್ಲ. ಈಗ ಒಂದು ಶೇಂಗದ ಕಾಳು ಭೂಮಿಗೆ ಹಾಕಿದಾಗ ಮರುದಿವಸ 1-2 ದಿವಸ ಬಿಟ್ಟು ನೋಡಿದಾಗ ಆ ಕಡೆ ಗಿಡನೂ ಅಲ್ಲ, ಈ ಕಡೆ ಬೀಜನೂ ಅಲ್ಲ, ದಪ್ಪ ಊದ್ಕೊಂಡಿರ್ತದೆ ನೋಡ್ರಿ, ಆ ಥರ ಇರುವಂಥದ್ದು. ಇದು ಮಹತ್ತು ಅಂತ ಹೇಳ್ತಾರೆ. ಈ ಮಹತ್ತು ಕೂಡ ಅದು ಕೂಡ ಏನಾಗ್ತದೆ, 3 ಅಹಂಕಾರಗಳು ಉತ್ಪತ್ತಿ ಆಗುತ್ತೆ ಮಹತ್ತಿನಿಂದ. ಅದು ಗಿಡ ಮತ್ತು ಸ್ವಲ್ಪ
ಬೀಜ ಸ್ವಲ್ಪ ಅದು ವಿಕಾರ ಹೊಂದುತ್ತದೆ, ಹೊಂದಿದ ಮೇಲೆ ಅದು ಗಿಡ ಆಗ್ತದೆ. ಅಲ್ಲೇನಾಯ್ತಲ್ಲಿ 3 ಅಹಂಕಾರಗಳು ಬರ್ತಾವಲ್ಲಿ, ಸ್ವಲ್ಪ ಅದು ವಿಕಾರ ಹೊಂದಿ. ಅವುಗಳಲ್ಲಿ ಆ 3 ಅಹಂಕಾರಗಳಲ್ಲಿ ಈ ಭೂತಾದಿ, ವೈಕಾರಿಕ, ತೈಜಸ್, ಭೂತಾದಿ 3 ಅಹಂಕಾರಗಳು ಉತ್ಪನ್ನ ಆಗ್ತಾವಲ್ಲಿ. ವೈಕಾರಿಕ ಅಹಂಕಾರ, ತೈಜಸ್ ಅಹಂಕಾರ, ಭೂತಾದಿ ಅಹಂಕಾರ, ಈ 3 ಅಹಂಕಾರಗಳು ಅಲ್ಲಿ ಉತ್ಪನ್ನ ಆಗ್ತಾವೆ. ಅವುಗಳಲ್ಲಿ ಆ ಭೂತಾದಿ ಅಹಂಕಾರದಿಂದ ಏನಾದವು, ಭೂತಾದಿ ಅಹಂಕಾರದಿಂದ ಏನಾದವು ಪಂಚಭೂತಗಳಾದವು. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ 5 ಪಂಚಭೂತಗಳು ಆದವು. ಅದರಿಂದ ಭೂತಾದಿ ಅಹಂಕಾರದಿಂದ. ಈ ಪಂಚಭೂತಗಳಲ್ಲಿ ಪೃಥ್ವಿ ಅನ್ನುವಂಥ ಭೂತ ಏನು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅನ್ನುವಂಥದ್ದು. ಆ ಪೃಥ್ವಿ ಅನ್ನುವಂಥ ಭೂತದಿಂದ ಏನಾದವು ಅಲ್ಲಿ ಗಿಡ ಮರಗಳಾದವು, ಔಷಧಿ ಗಿಡಗಳು ಅಂತ ಹೇಳ್ತಾರೆ, ಔಷಧಿ ಗಿಡಗಳು ಇವೆಲ್ಲ ಉತ್ಪನ್ನ ಆದವು ನೋಡ್ರಿ. ಹೆಂಗೆ ಬಂತು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಪೃಥ್ವಿಯಲ್ಲಿ ಬಂದು ಅಲ್ಲೇನಾದವು ಗಿಡ ಮರಗಳಾದವು. ಹೀಗೆ ಇವೆಲ್ಲ ಬೀಜಗಳು ಅವೆಲ್ಲ ಬಂದು ಹೆಂಗೆ ಬಂದವು ಅಂದ್ರೆ ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಈ ರೀತಿಯಿಂದ ಪೃಥ್ವಿ ಅನ್ನುವಂಥ ಪೃಥ್ವಿಯಲ್ಲಿ ಇದು ಔಷಧಿ ಗಿಡಗಳು ಇವೆಲ್ಲ ಆದವು, ಔಷಧಿಗಳು ಉತ್ಪನ್ನ ಆದವು. ಯಾವುದು ಪೃಥ್ವಿ ಅನ್ನುವಂಥ ಒಂದು ಭೂತದಿಂದ ಏನಾದವು ಔಷಧಿ ಗಿಡಗಳೆಲ್ಲ ಹುಟ್ಟಿದವು. ಈ ಔಷಧಿಗಳಂತಂದರೆ ನಾವು ಊಟ ಮಾಡುವಂಥ ಆಹಾರ ಪದಾರ್ಥಗಳು, ಊಟ ಮಾಡಿದಂಥ ಆಹಾರ ಪದಾರ್ಥಗಳು ಏನೇ ಇರ್ಬೋದಲ್ಲಿ, ಅದರಿಂದ ಏನಾದವು ನಾವು ಊಟ ಮಾಡುವಂಥ ಆಹಾರ ಪದಾರ್ಥಗಳದು ಅನ್ನ, ಭತ್ತ, ಇವೇನು ನಾವು ಹೇಳ್ತೀವಲ್ಲ, ಈಗ ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಅನ್ನ ಆಗಿರ್ಬೋದು, ಇವೆಲ್ಲ ಆದವು. ಅದನ್ನು ಏನಂದ್ರೆ ಅನ್ನಾದಿಗಳನ್ನು ಏನು ಭಗವಂತ ಈ ಪೃಥ್ವಿಯಲ್ಲೇನು ಸೃಷ್ಟಿ ಮಾಡಿದಾನೆ ಅವೆಲ್ಲವುಗಳನ್ನು ತಿಂದಂಥ ಮನುಷ್ಯರ ಆಹಾರ ಬೇರೆ, ಪ್ರಾಣಿ ಪಕ್ಷಿಗಳ ಆಹಾರ ಬೇರೆ, ಎಲ್ಲ ಪ್ರತಿಯೊಂದೊಂದರ ಆಹಾರ ಪದಾರ್ಥಗಳು ಬೇರೆ ಬೇರೆ ಅದಾವೆ. ಹಾಗಾಗಿ ಈ ಅನ್ನಾದಿಗಳನ್ನು ಈ ಸ್ತ್ರೀ ಪುರುಷರು ಊಟ ಮಾಡ್ತಾರೆ. ಇದು ಸಪ್ತಧಾತುಗಳಾಗ್ತವೆ. ಅನ್ನದಿಂದ ಊಟ ಮಾಡಿದಂಥ ತಾಯಿ ತಂದೆ ಬಳಿ ಸಪ್ತಧಾತುಗಳಾಗ್ತವೆ. ಊಟ ಮಾಡಿದಾಗ ಪುರುಷನಲ್ಲಿ ಏನಾಯಿತು? ವೀರ್ಯ ಆಗ್ತದೆ. ಊಟ ಮಾಡಿದಂಥ ಅನ್ನನೇ ಪುರುಷನಲ್ಲಿ ವೀರ್ಯ ಆಗ್ತದೆ, ಮತ್ತು ಸ್ತ್ರೀಯಲ್ಲಿ ಏನಾಗ್ತದೆ? ರಕ್ತ ಆಗ್ತದೆ. ಊಟ ಮಾಡಿದಂಥ ಅನ್ನದಿಂದ ಏನಾಯಿತು? ಹಿಂಗಾಯಿತು. ಸ್ತ್ರೀಯಲ್ಲಿ ರಕ್ತ ಆಯಿತು. ಈ ವೀರ್ಯ ಮತ್ತು ರಕ್ತ ಇವೆರಡರಲ್ಲಿ ಉತ್ಪತ್ತಿಯಾದಂಥ ಈ ಶರೀರ. ಇದನ್ನು ಯಾರು ಮಾಡೋಂಥವ್ರಾದ್ರು? ನೀನೇ ಮಾಡಿದಿ. ಬರೀ ರೇತು ರಕ್ತದಿಂದ ಕೂಡಿ ಈ ಒಂದು ಶರೀರ ಪ್ರಜೆಗಳ ಉತ್ಪತ್ತಿಯನ್ನು ನೀನೇ ಮಾಡುವಂಥವನಾದೇಪ. ಮತ್ತು ಇಂಥದ್ದೆಲ್ಲ ಶಕ್ತಿ ನಿನ್ನಲ್ಲೇ ಐತೆ. ನನ್ನ ಕೈಲಿ ಆಗಂಗಿಲ್ಲ ಅಂತ ನೀನು ಸುಮ್ಮ ಕುಂದ್ರಬೇಡ, ಅದಕ್ಕೆ ನಿನ್ನ ಪಾದಕ್ಕೆ ಬಂದು ಬಿದ್ದೀನಿ. ಅಂಥ ಒಂದು ಶಕ್ತಿ ನಿನ್ನಲ್ಲೇ ಐತೆ. ಇಂಥ ಶರೀರ ಒಂದು ರೆಡಿ ಆಯಿತು. ಪ್ರಜೆಗಳ ಉತ್ಪತ್ತಿಯನ್ನು ನೀನೇ ಮಾಡುವಂಥವನಾದಿ. ಅದರಿಂದ ನನ್ನನ್ನು ಕಾಪಾಡಪ್ಪ, ಕಾಪಾಡು, ಇಂಥ ಶಕ್ತಿ ನಿನ್ನಲ್ಲೇ ಐತೆ ಅಂತ ಭಕ್ತ ಪರಮಾತ್ಮನನ್ನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಮತ್ತು ಇಲ್ಲಿ ಹೇಳ್ತಾರೆ, 2ನೇ ನುಡಿಯಲ್ಲಿ ಹೇಳ್ತಾರೆ, ಮುಳಿದು ಮನ್ಮಥನ ವಿಕ್ರಮವನ್ನು ಜಯಿಸಿ ಮುಪ್ಪಳಲ ಮುಖಿಯ ರಾಕ್ಷಸರ ನಿಕ್ಕಿ ನಳಪಾರ್ಥೀಯವಾದಿ ಶ್ರೀ ಮುಖದ ಸೌಮ್ಯರಿಗೆ ಮಂಜುಳ ಥರ ಆನಂದ ವಿವನ್ ಅನುಪಮ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಮುಳಿದು ಅಂದ್ರೆ ಕೋಪಿಷ್ಟನಾಗಿ, ಮನ್ಮಥನ ವಿಕ್ರಮವಂದ್ರೆ ಕಾಮನ ಪರಾಕ್ರಮವನ್ನು ಜಯಿಸಿದಂಥದ್ದು ಹೇಳ್ತಾರೆ. ಪರಮಾತ್ಮ ನೀನು ಹೆಂಗಿದೆ ಅಂತಂದ್ರೆ ಕಾಮನ ಬಲವನ್ನು ನಾಶ ಮಾಡಿದೆ. ಅದಕ್ಕೆ ಮುಳಿದು ಮನ್ಮಥನ ವಿಕ್ರಮವನ್ನು ಜಯಿಸಿ ಅಂತಂದ್ರೆ ಏನಂದ್ರೆ ನೀನು ಕೋಪಿಷ್ಟನಾಗಿ ಸಿಟ್ಟು ಬಂದು ಹಿಂದೆ ಬಂದಿದ್ದಾವಲ್ಲ ಕತ್ತಿ. ಯಾಕಂದ್ರೆ ಸಿಟ್ಟಿನಲ್ಲಿ ಪರಮಾತ್ಮ ಏನು ಮಾಡಿದಾನ, ಆ ಪಾರ್ವತಿ
ಮತ್ತು ಪರಮೇಶ್ವರ ಕೂಡಿಸ್ಬೇಕಂತ ಹೇಳ್ಬಿಟ್ಟು ಮನ್ಮಥನ ಬಳಿ ದೇವಾನುದೇವತೆಗಳು ಹೋಗಿ ಕೇಳ್ಕೊಂಡಾಗ ನೀ ಮನ್ಮಥನ ಬಾಣ ಪರಮಾತ್ಮಗೆ ಬಿಡಪ್ಪ ಅಂತ ಕೇಳ್ಕೊಂಡಾಗ ಜಗತ್ತಿನ ಉದ್ಧಾರಕ್ಕಾಗಿ ಜಗತ್ತಿನ ಜನರ ಸಲುವಾಗಿ ನಾನು ಮಾಡು ಅಂತ ಹೇಳಿದಾಗ ಒಪ್ಕೊಂಡು ಆತ ಪಂಚಬಾಣಗಳನ್ನು ಪರಮಾತ್ಮನಿಗೆ ಬಿಟ್ಟಾಗ ಎದುರುಗಡೆನೇ ನಿಂತಿರ್ತಾನೆ ಆತ, ಯಾರು ಮನ್ಮಥ ನಿಂತಾಗ ನನ್ನ ಮನಸ್ಸನ್ನು ವಿಚಲಿತಗೊಳಿಸ್ತವ್ರು ಯಾರು ಅಂತೇಳಿ ಕಣ್ಣು ತೆಗೆದು ನೋಡಿದ್ರೆ ಎದುರುಗಡೆ ಮನ್ಮಥ ನಿಂತಿರ್ತಾನೆ. ತನ್ನ ಅಗ್ನಿ ನೇತ್ರವನ್ನು ಓಪನ್ ಮಾಡಿ ಸುಟ್ಟು ಬಿಡ್ತಾನೆ ಮನ್ಮಥಗೆ. ಅದಕ್ಕೆ ಅಂಥ ಒಂದು ಕಾಮನ ಬಲವನ್ನು ನಾಶ ಮಾಡಿದಂಥವು ಇದೀನಿ ಪರಮಾತ್ಮ. ಕಾಮನ ಬಲವನ್ನು ಹೇಗೆ ನಾಶ ಮಾಡಿದನಂತಂದ್ರೆ ಇಲ್ಲಿ ಹೇಳಿದಾರ, ಇದೇ ರೀತಿಯಿಂದ ಆತ ನಾಶ ಮಾಡಿದ. ಇಲ್ಲಿ ಕೂಡ ಮತ್ತೆ ತ್ರಿಪುರಗಳಿಗೆ ಒಡೆಯನಾಗಿದ್ದಂಥ, ತ್ರಿಪುರ ಅಂದರೆ ಆಕಾಶದಲ್ಲಿ 3 ಪುರಗಳನ್ನು ಕಟ್ಕೊಂಡಿರ್ತಾರೆ. ಯಾರು? ಇವರು 3 ಅಸುರರು. ಯಾವುದು? ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲ್ಯ ಅಂತ ರಾಕ್ಷಸರು 3 ಪುರಗಳನ್ನು ಮಾಡ್ಕೊಂಡು ಮ್ಯಾಲಿರ್ತಾರೆ. ಇವ್ರ ಸವಾಸನೆ ಬೇಡ ಅಂತೇಳಿ ಅವ್ರ ಮ್ಯಾಲೆ ಒಂದು ಏನಂದ್ರೆ ತಪಸ್ಸು ಮಾಡಿ ಆ ಒಂದು ವರವನ್ನು ಪಡ್ಕೊಂಡು ಅವ್ರು 3 ಪುರಗಳನ್ನು ಮಾಡಿ ಅಲ್ಲಿರ್ತಾರೆ. ಅಂಥವ್ರನ್ನ ನೀನು ಕೊಂದುಬಿಟ್ಟು ಆಮೇಲೆ ತ್ರಿಪುರಗಳನ್ನು ಸುಟ್ಟು ನಳರಾಜನೇ ಮೊದಲಾದ ಶಾಂತಶೀಲರಾದಂಥ ರಾಜರಿಗೆ ಮನೋಹರವಾದ ಆನಂದವನ್ನು ಉಂಟು ಮಾಡಿರುತ್ತಿ. ಅಂದ್ರೆ ನಳ ಮಹಾರಾಜ ಭಾಳಷ್ಟು ಒಂದು ರಾಜರುಗಳಿಗೆ ಮನೋಹರವಾದಂಥ ಆನಂದವನ್ನು ಉಂಟು ಮಾಡಿದಂಥದ್ದು ನೀನು ಅಂದಮೇಲೆ ನನ್ನನ್ನು ರಕ್ಷಣೆ ಮಾಡೋಕ್ಕಾಗಲ್ಲ. ನಿಂತಿಂಥ ಶಕ್ತಿ ನಿನ್ನ ಬಲ್ಲಿ ಅದಾವ. ನೀವೊಂದು ಚೂರು ನನ್ನ ಕಡೆ ಕೃಪೆ ಮಾಡೋ, ನಾನು ಉದ್ಧಾರ ಆಗಿಬಿಡ್ತೀನಿ, ನಾನು ಮರಿಬೇಡ. ಎಂಥ ಅದ್ಭುತವಾದಂಥ ವಿಚಾರ. ಅದಕ್ಕೆ ನೀನು ನನ್ನ ರಕ್ಷಣೆ ಮಾಡಲೇಬೇಕಪ್ಪ ತಂದೆ. ಹಾಗೇ ಆಗ್ತದೆ ನನಗೆ. ಅದರಿಂದ ನನ್ನನ್ನು ಕಾಪಾಡು ಭಕ್ತನಾದಂಥ ಪರಮಾತ್ಮನನ್ನು ಭಾಳಷ್ಟು ಅನನ್ಯವಾಗಿ ಕೇಳ್ಕೊಳ್ತಾ ಇದ್ದಾನೆ. ಈ ರೀತಿಯಾಗಿ ಹೇಳುವಂಥದ್ದು. ಯಾಕಂದ್ರೆ ಇನ್ನು ಭಾಳಷ್ಟು ವಿಚಾರಗಳು ಅದಾವೆ. ಈಗ ಟೈಮ್ ಆಯಿತು. ಕೊನೆಯ ಒಂದು ನುಡಿ ಇಟ್ಕೊಂಡು ಇನ್ನೂ ಭಾಳಷ್ಟು ವಿಚಾರಗಳನ್ನು ಕೇಳ್ತಾನೆ. ಏನೇನು ಕೇಳ್ತಾ ಇದ್ದಾನೆ ಅನ್ನುವಂಥದ್ದು ಇದೆಲ್ಲ ಸುಮ್ಮನೆ ಕೇಳ್ತಾ ಇದ್ದಾನೆ ಪರಮಾತ್ಮ. ಆಮೇಲೆ ಏನು ಹೇಳ್ತಾನೆ ಮುಂದೆ ಕೂಡ ವಿಚಾರಗಳು ಅದಾವೆ, ಭಾಳಷ್ಟು ಅದ್ಭುತವಾದಂಥ ವಿಚಾರಗಳು ಅದಾವೆ. ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.